सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ವಿದುರ ನೀತಿ. ಮೊದಲಿಗೆ ಭಗವಾನ್ ವೇದವ್ಯಾಸರಿಗೆ ಒಂದು ಪ್ರಾರ್ಥನೆ. ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇರತಂ ವೇದಾಬ್ಜ ಭಾಸ್ಕರಂ ವಂದೇ ಶಮಾಧಿ ನಿಲಯಂ ಮುನಿಂ. ಸೊ ನಾವು ಧೃತರಾಷ್ಟ್ರ ಹಸ್ತಿನಾಪುರದ ತನ್ನ ಅರಮನೆಯಲ್ಲಿ ರಾತ್ರಿಯ ಸಮಯ ಆಗಿದೆ. ಈ ಕ್ಷಣದಲ್ಲಿ, ಯಾವುದೇ ಸಮಯದಲ್ಲಿ ವಿರಾಟ ನಗರಕ್ಕೆ ಸಂದೇಶವನ್ನು ಕೊಟ್ಟು ಮರು ಸಂದೇಶವನ್ನು ತರುವ ಕಾರಣದಿಂದ ಸಂಜಯ ಅಲ್ಲಿಗೆ ಹೋಗಿರ್ತಾನೆ. ಸೊ ಸಂಜಯ ಯಾವುದೇ ಕ್ಷಣದಲ್ಲಿ ಬರಬಹುದು. ಹೀಗಾಗಿ ಸಂಜಯನಿಗಾಗಿ ಧೃತರಾಷ್ಟ್ರ ಅರಮನೆಯಲ್ಲಿ ಆ ರಾತ್ರಿಯ ಸಮಯದಲ್ಲಿ ಬಹಳ ಕಾತುರತೆಯಿಂದ, ಅಂತಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಸಂಜಯನನ್ನು ನೋಡಿದ್ರೆ ಸಮಾಧಾನ ಆಗುತ್ತೆ, ಅವನೇನು ಸಂದೇಶವನ್ನು ತರ್ತಾನೆ. ಹೀಗಾಗಿ ಒಂದು ರೀತಿಯ ಕಾತುರತೆ, ಮನಸ್ಸು ಕುಣಿತಾ ಇರುತ್ತೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ, ಈ ಅವಸ್ಥೆಯಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಕಾಯ್ತಾ ಕುಳಿತಿರ್ತಾನೆ. ಹಿ ವಾಸ್ ವೆರಿ ಆಂಕ್ಷಿಯಸ್. ಯಾಕೆಂತಂದರೆ ಪರಿಸ್ಥಿತಿ ಮುಂದೆ ಯಾವ ಮಟ್ಟವನ್ನು ಬೇಕಾದರೂ ಅದು ಹೋಗಿ ತಲುಪಬಹುದು. ಹಾಗಾಗಿ ಒಂದು ರೀತಿಯ ಉದ್ವಿಗ್ನತೆ, ಟೆನ್ಷನ್. See, everything is created in the mind of Dhritarashtra. So he is anxiously waiting for Sanjaya. ಸೊ ಹೀಗೆ ರಾತ್ರಿಯ ಸಮಯದಲ್ಲಿ ಹಸ್ತಿನಾಪುರದ ಅರಮನೆಯಲ್ಲಿ ಒಬ್ಬನೇ ಧೃತರಾಷ್ಟ್ರ, ಅವನ ಬಳಿ ಈಗ ಯಾರೂ ಇಲ್ಲ, ಸಂಜಯ ಬರಬಹುದು ಅನ್ನುವ ನಿರೀಕ್ಷೆಯಲ್ಲಿ ಕಾಯ್ತಾ ಕೂತಿದ್ದಾನೆ. ಸೊ ನಿರೀಕ್ಷೆಯ ಪ್ರಕಾರ ಸಂಜಯ ಬರ್ತಾನೆ. ಹಿ ಕಮ್ಸ್ ಬ್ಯಾಕ್ ಫ್ರಮ್ ವಿರಾಟನಗರ ಅಂಡ್ ಇಟ್ ಈಸ್ ಲೇಟ್ ನೈಟ್, ನಡುರಾತ್ರಿ ಅಂತ ಹೇಳ್ತೀವಿ ಅಥವಾ ಮಧ್ಯರಾತ್ರಿ ಅಂತ ಹೇಳ್ತೀವಿ. ಸಾಕಷ್ಟು ಸಮಯ ಆಗಿದೆ. ಸೊ ಅಲ್ಲಿಗೆ ಬಂದಂತಹ ಸಂಜಯ ಧೃತರಾಷ್ಟ್ರನೊಂದಿಗೆ ಮಾತನಾಡೋದಕ್ಕೆ ಅಷ್ಟು ಇಷ್ಟಪಡಲಿಲ್ಲ. ಧೃತರಾಷ್ಟ್ರನೇ ಮಾತು ಪ್ರಾರಂಭ ಮಾಡ್ತಾನೆ. ಹೇ ಸಂಜಯ, ಹೋಗಿದ್ದ ಕೆಲಸ ಏನಾಯಿತು? ಪಾಂಡವರು ಏನು ಹೇಳಿದ್ರು? ಅವ್ರ ಸಂದೇಶ ಏನು? ನನ್ನ ತೀರ್ಮಾನಗಳನ್ನು ಅವರು ಒಪ್ಕೊಂಡ್ರ ಅಥವಾ ಅವರು ಬೇರೆ ಏನಾದರೂ ಒಂದು ನಿರ್ಧಾರ ಮಾಡಿದಾರ? ಸೊ ಅಲ್ಲಿಯ ಸಮಾಚಾರ ಏನು? ಬಾ, ಇಲ್ಲಿ ಕೂತ್ಕೋ, ಹೇಳು. ಧೃತರಾಷ್ಟ್ರ ಸಂಜಯನನ್ನು ಈ ರೀತಿ ಕೇಳ್ಕೊತಾನೆ. ಬಟ್ ಸಂಜಯ ಅವನಿಗೆ ಮಾತನಾಡೋದಕ್ಕೆ ಇಷ್ಟ ಇರಲಿಲ್ಲ. ಮತ್ತು ಇದು ರಾತ್ರಿಯ ಸಮಯ, ಮತ್ತು ಇಲ್ಲಿ ಇರೋವಂತಹದ್ದು ಕೇವಲ ಧೃತರಾಷ್ಟ್ರ ಮಾತ್ರ. ಇಲ್ಲಿ ಒಬ್ಬನೇ ಇಲ್ಲಿ ಕುಳಿತಿದ್ದಾನೆ. ಸೊ ಇದು ಮಾತನಾಡುವಂತಹ ಸಮಯ ಅಲ್ಲ. ಜೊತೆಗೆ ಪ್ರಯಾಣ, ಆಯಾಸ ಇವೆಲ್ಲ ಆಗಿದೆ. ಸೊ ಸಂಜಯ ಹೇಳ್ತಾನೆ, ಇಲ್ಲ, ನನಗೆ ಪ್ರಯಾಣದ ಆಯಾಸ ಆಗಿದೆ, ರಾತ್ರಿ ಆಗಿದೆ. ಸೊ ಈಗ ಹೋಗಿ ನಾನು ನಿದ್ರೆ ಮಾಡಬೇಕು. ನನಗೆ ಸ್ವಲ್ಪ
ವಿಶ್ರಮಿಸಬೇಕು, ನಾನು ನಿದ್ದೆ ಮಾಡಬೇಕು. ಪ್ರಯಾಣ ಮಾಡಿರೋದ್ರಿಂದ ದೇಹದಲ್ಲಿ ಆಯಾಸ ಆಗಿದೆ. ಸೊ ನಿದ್ರೆ ಮಾಡಿ ನಾಳೆ ಬೆಳಗ್ಗೆ ನಾನು ಬರ್ತೀನಿ. ನಾಳೆಯ ದಿನ ರಾಜಸಭೆಯಲ್ಲಿ, ನಾಳೆ ದಿವಸ ರಾಜಸಭೆಯಲ್ಲಿ ಎಲ್ಲರೂ ಉಪಸ್ಥಿತರಿರ್ತಾರೆ. ಪಿತಾಮಹ ಭೀಷ್ಮ ಇರ್ತಾನೆ, ಗುರು ದ್ರೋಣರಿರ್ತಾರೆ, ಹಾಗೂ ಅನೇಕ ಪ್ರಮುಖರು ಅಲ್ಲಿರ್ತಾರೆ. ಮತ್ತು ಆಲ್ ದಿ ಕೌರವಾಸ್, ದುರ್ಯೋಧನಾದಿಗಳು ಎಲ್ಲರೂ ಇರ್ತಾರೆ. ಸೊ ಎಲ್ಲರೂ ಇದ್ದಾಗ ಮಾತನಾಡುವಂತಹದ್ದು ಉಚಿತ. ಈಗ ಇಲ್ಲಿ ನಾವಿಬ್ಬರು ಕೂತ್ಕೊಂಡು ಮಾತನಾಡುವಂತಹದ್ದು ಅಷ್ಟು ಸರಿ ಬರಲ್ಲ. ಜೊತೆಗೆ ಮಾತನಾಡುವಂತಹ ಶಕ್ತಿ ಅಥವಾ ಚೈತನ್ಯ ಈಗ ನನ್ನಲ್ಲಿ ಉಳಿದಿಲ್ಲ. ನನಗೆ ಆಯಾಸ ಆಗಿದೆ, ಆದ್ದರಿಂದ ನಾನು ಹೋಗಬೇಕು, ನಾನು ಹೋಗಿ ನಿದ್ರೆ ಮಾಡಬೇಕು. ಬಹಳ ನಿದ್ರೆ ಮಾಡಬೇಕು ಅನ್ನುವಂತಹದ್ದನ್ನು ಬಹಳ ಒತ್ತಿ ಒತ್ತಿ ಹೇಳಿರ್ತಾನೆ ಅನ್ನುವಂತೆ ಧೃತರಾಷ್ಟ್ರನಿಗೆ ಭಾಸವಾಗ್ತದೆ. ಯಾಕೆ ಅಂತಂದರೆ ಧೃತರಾಷ್ಟ್ರನಿಗೆ ನಿದ್ರೆ ಬರ್ತಾ ಇಲ್ಲ. ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಚಿಂತೆಗಳು ಕಾಡ್ತಾ ಇದೆ. ಜೊತೆಗೆ ಹೆದರಿಕೆ, ಮುಂದೆ ಏನಾಗಬಹುದು ಅನ್ನುವಂತಹ ಒಂದು ಟೆನ್ಷನ್. ಸೊ ಈ ಸಂದರ್ಭದಲ್ಲಿ ಸಂಜಯ ನಾನು ಹೋಗಿ ನಿದ್ರೆ ಮಾಡಬೇಕು ಅಂತ ಹೇಳುವಂತೆ ನಾನು ನಿದ್ರೆ ಮಾಡ್ತೀನಿ ಅಂತಂದರೆ ನನಗೆ ನಿದ್ರೆ ಬರ್ತಾ ಇಲ್ಲ. ಸೊ ಇದು ಧೃತರಾಷ್ಟ್ರನ ಅವಸ್ಥೆ. ಸೊ ಈಗ ಸಂಜಯ್ ಏನೊಂದು ಹೇಳಿದೆ, ಧೃತರಾಷ್ಟ್ರನೊಂದಿಗೆ ಮಾತನಾಡದೆ ನಾನು ಮಲಗಬೇಕು ಅಂತ ಹೇಳಿ ತನ್ನ ಅರಮನೆಗೆ ಹೊರಟು ಹೋಗ್ತಾನೆ. ಸೊ ಸಂಜಯ ಮಾತನಾಡದೇ ಇರುವಂತಹದ್ದು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಮತ್ತಷ್ಟು ಗಲಿಬಿಲಿ ಉಂಟಾಯಿತು. ಸೊ ಆಂಗ್ಸೈಟಿ ಜಾಸ್ತಿ ಆಯಿತು. ದೆರ್ ಈಸ್ ನೋ ಬಡಿ ವಿತ್ ಧೃತರಾಷ್ಟ್ರ ನೌ. ಸಂಜಯ ಆಲ್ಸೋ ಲೆಫ್ಟ್. ಒಬ್ಬನೇ ದಿನಲ್ಲ, ರಾತ್ರಿ ಸಮಯ, ಹೋಗಿ ನಿದ್ರೆ ಮಾಡೋಣ ಅಂತ ಹೇಳಿ ಮಲಗಬೇಕು ಅಂತ ಶಯಾಗ್ರಹಕ್ಕೆ ಬಂದರೆ ಮಲಗೋದಕ್ಕೆ ಆಗ್ತಾ ಇಲ್ಲ. ಮನಸ್ಸು ಕುಣಿತಾ ಇದೆ, ಬೇರೆ ಬೇರೆ ಅನೇಕ ಯೋಚನೆಗಳು ಬಂದು ಹೋಗ್ತಾ ಇದೆ. ಏನು ಮಾಡೋದೀಗ? ಒಂದು ಕಡೆ ನಿದ್ರೆ ಬರ್ತಾ ಇಲ್ಲ, ನಡುರಾತ್ರಿ ಆಗಿದೆ, ಹೇಳ್ಕೊಳಕ್ ಆಗದೇ ಇರುವಂತಹ ಮನಸ್ಸಿನ ತಳಮಳ, ಮನಸ್ಸಿನಲ್ಲಿ ಸಮಾಧಾನ ಇಲ್ಲ. ಮತ್ತು ಇಲ್ಲಿ ನನ್ನ ಜೊತೆ ಯಾರೂ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಯಾರ ಜೊತೆನಾರು ಮಾತನಾಡೋಣ ಅಂತಂದ್ರೆ ಈ ರಾತ್ರಿನಲ್ಲಿ ನನ್ನ ಜೊತೆ ಯಾರೂ ಇಲ್ಲ. ಸೊ ಹಾಗಾಗಿ ಏನು ಮಾಡೋದು? ನಿದ್ರೆನೂ ಬರ್ತಾ ಇಲ್ಲ, ಒಬ್ಬನೇ ಕುಳಿತು ಕಾಲ ಕಳೆಯೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಹಿನ್ನೆಲೆ ಈ ರೀತಿ, ದಿಸ್ ಈಸ್ ದಿ ಬ್ಯಾಕ್ಗ್ರೌಂಡ್. ವಿದುರ ನೀತಿ ಯಾವ ರೀತಿ ಪ್ರಾರಂಭ ಆಗತ್ತೆ ಅನ್ನೋದಕ್ಕೆ ಇದು ಒಂದು ಹಿನ್ನೆಲೆ. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ವಿ ಆರ್ ಎಂಟರಿಂಗ್ ಇನ್ ಟು ದಿಸ್ ವಿದುರ ನೀತಿ, ಅಂಡ್ ದಿಸ್ ಈಸ್ ದಿ ಫಸ್ಟ್ ಚಾಪ್ಟರ್ ಆಫ್ ವಿದುರ ನೀತಿ. ವಿದುರ ನೀತಿಯಲ್ಲಿ ಇದು ಫಸ್ಟ್ ಚಾಪ್ಟರು. ಉದ್ಯೋಗ ಪರ್ವತದಲ್ಲಿ ಇದು 33ನೇ ಅಧ್ಯಾಯ, ಮಹಾಭಾರತದ ಉದ್ಯೋಗ ಪರ್ವ. ಸೊ ದಿ ಫಸ್ಟ್ ಚಾಪ್ಟರ್ ಆಫ್ ವಿದುರ ನೀತಿ. ಸೊ ಇಲ್ಲಿ ವೈಶಂಪಾಯನ ಉವಾಚ. ಸೊ ದಿಸ್ ಸ್ಟೋರಿ ಈಸ್ ನರೇಟೆಡ್ ಟು ಜನಮೇಜಯ ಬೈ ವೈಶಂಪಾಯನ. ಸೊ ವೈಶಂಪಾಯನ ಜನಮೇಜಯನಿಗೆ ಇದನ್ನು ಹೇಳ್ತಾ ಇದ್ದಾನೆ. ಸೊ ದಿಸ್ ಈಸ್ ಅಗೇನ್ ಎ ಸಂವಾದ ಬಿಟ್ವೀನ್ ಜನಮೇಜಯ ಅಂಡ್ ವೈಶಂಪಾಯನ. ಸೊ ಧೃತರಾಷ್ಟ್ರ ಒಬ್ಬನನ್ನೇ ಬಿಟ್ಟು ಸಂಜಯ ಹೊರಟು ಹೋಗ್ತಾನೆ. ಧೃತರಾಷ್ಟ್ರನಿಗೆ ಸಮಾಧಾನ ಆಗ್ತಾ ಇಲ್ಲ. ಮನಸ್ಸಿನ ಉದ್ವೇಗವನ್ನು ಹತ್ತಿಕ್ಕಲಾರದೆ ಅಲ್ಲಿಯೇ ತನ್ನ ಶಯಾಗ್ರಹದ ಮುಂಭಾಗದಲ್ಲಿ ರಾಜಭಟ, ಸೈನಿಕ ಒಬ್ಬ ಕಾವಲು ಕಾಯ್ತಾ ಇರ್ತಾನೆ. ಆ್ಯಕ್ಚುಲ್ ಆಗಿ ಅರಮನೆಯ ಮುಂಭಾಗದಲ್ಲಿ ಸಂಜಯನಿಗಾಗಿ ಕಾಯ್ತಾ ಕುಳಿತಿರ್ತಾನೆ ಧೃತರಾಷ್ಟ್ರ. ಸಂಜಯ ಏನೊಂದು ಮಾತಾಡೋದಿಲ್ಲ, ಎಲ್ಲವನ್ನ ನಾಳೆ ವಿವರಿಸ್ತೀನಿ, ಎಲ್ಲರ ಸಮ್ಮುಖದಲ್ಲಿ ನಾನು ಮಾತನಾಡ್ತೀನಿ ಅಂತ ಹೇಳಿ ಸಂಜಯ ಹೊರಟು ಹೋಗ್ತಾನೆ. ರಾತ್ರಿಯ ಸಮಯ, ನನಗೆ ಆಯಾಸ ಆಗಿದೆ, ನಾನು ಮಲಗಿ ನಿದ್ರಿಸಬೇಕು ಅಂತ ಹೇಳಿ ಅವನು ಕೂಡ ಹೊರಟು ಹೋಗ್ತಾನೆ.
ಸೊ ಈಗ ಏಕಾಂಗಿ, ಸೊ ನಾನು ಕೂಡ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಲಗಬೇಕು ಅಂತ ಹೇಳಿ ತನ್ನ ಶಯಾಗ್ರಹಕ್ಕೆ ಬಂದಿರ್ತಾನೆ ಧೃತರಾಷ್ಟ್ರ. ಬಟ್ ಶಯಾಗ್ರಹಕ್ಕೆ ಬಂದು ಅಲ್ಲಿ ಮಲಗಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಮಲಗೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ದಿ ಟೆನ್ಷನ್, ಮನಸ್ಸಿನ ಒಂದು ರೀತಿಯ ಹೆದರಿಕೆ. ಆದ್ದರಿಂದ ಅವನೇನು ಮಾಡ್ತಾನೆ, ಒಬ್ಬನೇ ಕುಳಿತು ಕಾಲ ಕಳೆಯೋಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದು. ಸೊ ಹಿ ವಾಂಟ್ಸ್ ಸಮ್ ಕಂಪನಿ. ಹಾಗೇನು ಮಾಡ್ತಾನೆ, ನೋಡ್ತಾನೆ ಅಲ್ಲಿ ತನ್ನ ಶಯಾಗ್ರಹದ ಮುಂಭಾಗದಲ್ಲಿ ಒಬ್ಬ ದ್ವಾರಪಾಲಕ ನಿಂತಿರ್ತಾನೆ, ಸೈನಿಕ ಕಾವಲು ಕಾಯ್ತಾ ಇರ್ತಾನೆ. ಸೊ ಸೇವಕನನ್ನು ಧೃತರಾಷ್ಟ್ರ ಕರೀತಾನೆ. ದ್ವಾಸ್ತಂ ಪ್ರಾಹ ಮಹಾಪ್ರಾಜ್ಞೋ ಧೃತರಾಷ್ಟ್ರೋ ಮಹೀಪತಿ ವಿದುರಂ ದೃಷ್ಟುಮಿಚ್ಛಾಮಿ ತಮಿಹಾನೆಯ ಮಾ ಚಿರಂ. ಸೊ ಈ ಒಂದು ವಿದುರ ನೀತಿ ಎನ್ನುವಂತಹ ಈ ಒಂದು ಪ್ರಸಂಗ ಮಹಾಭಾರತದ ಉದ್ಯೋಗ ಪರ್ವತದಲ್ಲಿ 33ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ಒಟ್ಟು 8 ಅಧ್ಯಾಯಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಮಹಾಭಾರತದ ಯುದ್ಧಕ್ಕೆ ಮುಂಚೆ ಆಕ್ಚುಲಾಗಿ ಯುದ್ಧವನ್ನು ತಡೆಯುವಂತಹ ಪ್ರಯತ್ನಗಳು ನಡೆಯುತ್ತೆ. ಯುದ್ಧವನ್ನು ತಡಿಬೇಕು ಅನ್ನುವುದರಲ್ಲಿ ಮೊದಲು ಮುಂದಾಳತನ ವಹಿಸಿದ್ದೇ ಪರಮಾತ್ಮ ಶ್ರೀಕೃಷ್ಣ. ಸೊ ಯುದ್ಧ ಬೇಕಿಲ್ಲ, ಮಾತುಕತೆಯಲ್ಲೇ ಬಗೆಹರಿಸ್ಕೋಬಹುದು. ಇದು ಕೇವಲ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ಕೌರವಾಸ್ ಅಂಡ್ ದಿ ಪಾಂಡವಾಸ್. ಸೊ ಅದರಿಂದ ಮಧ್ಯದಲ್ಲಿ ನಾನು ನಿಂತು ಏನಾದರೂ ಪ್ರಯತ್ನ ಪಟ್ಟರೆ ಸೊ ಸಾವು ನೋವುಗಳು ಯಾವುದೂ ಆಗೋದಿಲ್ಲ. ಸೊ ಯುದ್ಧ ಕ್ಯಾನ್ ಬಿ ಅವಾಯ್ಡೆಡ್. ಸೊ ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ಪರಮಾತ್ಮ ಶ್ರೀಕೃಷ್ಣ. ಸೊ ಮೊದಲು ಪ್ರಾರಂಭ ಮಾಡಿದ್ದೆ ಸಂಧಾನ ಅನ್ನುವಂತಹ ಒಂದು ವಿಚಾರವನ್ನು ಪ್ರಾರಂಭ ಮಾಡಿದ್ದೆ ಪರಮಾತ್ಮ. ಸೊ ಪಾಂಡವರ ಪರವಾಗಿ ಪರಮಾತ್ಮ ಶ್ರೀಕೃಷ್ಣ ರಾಯಭಾರಿಯಾಗಿ ಹಸ್ತಿನಾಪುರಕ್ಕೆ ಸಂಧಾನಕ್ಕಾಗಿ ಬರ್ತಾನೆ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ರಾಜಸಭೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ರಾಯಭಾರಿಯಾಗಿ ಬಂದಿರುವಂತಹ ಈ ಸಮಯದಲ್ಲಿ ಧೂರ್ತ ದುರ್ಯೋಧನ ಶ್ರೀಕೃಷ್ಣನನ್ನು ಬಂಧಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಬಟ್ ಹಿ ಫೇಲ್ಡ್, ಅದು ಫಲಪ್ರದವಾಗಲಿಲ್ಲ. ಮತ್ತು ಅಲ್ಲಿ ಶ್ರೀಕೃಷ್ಣ ಕೊಟ್ಟಂತಹ ಯಾವುದೇ ಸಲಹೆಗಳನ್ನಾಗಲಿ ಸೂತ್ರಗಳನ್ನಾಗಲಿ ಅನುಸರಿಸುವುದಕ್ಕೆ ದುರ್ಯೋಧನ ಸಿದ್ಧನಿರಲಿಲ್ಲ. ಮುಖ್ಯವಾಗಿ ದುರ್ಯೋಧನ ಮಾತನಾಡ್ತಾ ಇಲ್ಲ, ಧೃತರಾಷ್ಟ್ರನ ಮೂಲಕ ಮಾತನಾಡಿಸ್ತಾ ಇದ್ದಾನೆ. ಸೊ ಬಿಕಾಸ್ ಆಫ್ ದಿ ಪುತ್ರ ವ್ಯಾಮೋಹ, ಈವನ್ ಧೃತರಾಷ್ಟ್ರ ಹಿ ಸೇಸ್ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ದುರ್ಯೋಧನ ಕೂಡ ಒಪ್ಪಲಿಲ್ಲ. ಪುತ್ರ ವ್ಯಾಮೋಹದ ಕಾರಣದಿಂದ ಧೃತರಾಷ್ಟ್ರ ಕೂಡ ಈ ಸಂಧಾನಕ್ಕೆ ಬದ್ಧನಾಗಿರಲಿಲ್ಲ. ಸೊ ಸಂಧಾನ ಫಲಪ್ರದವಾಗಲಿಲ್ಲ. ಸೊ ರಾಜ್ಯವನ್ನು ಹಿಂತಿರುಗಿಸುವಂತಹ ಮಾತು ಇಲ್ಲ ಅನ್ನುವ ಹಠಮಾರಿತನವನ್ನು ದುರ್ಯೋಧನ ಪ್ರದರ್ಶಿಸ್ತಾನೆ. ಸೊ ಸಂಧಾನ ಮುರಿದು ಬಿತ್ತು ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣ ಹಿ ರಿಟರ್ನ್ಸ್ ಬ್ಯಾಕ್ ಟು ಪಾಂಡವಾಸ್. ಹಸ್ತಿನಾಪುರದಿಂದ ಹಿಂತಿರುಗಿ ಹೋಗ್ತಾನೆ. ಸೊ ಪ್ರಾಬಬ್ಲಿ ಯುದ್ಧದ ಅನಿವಾರ್ಯತೆ ಎನ್ನುವಂತಹದ್ದು ಈ ಸಂಧಾನ ಮುರಿದು ಬಿದ್ದಾಗಲೇ ಅಲ್ಲಿ ಇದೊಂದು ಮುನ್ಸೂಚನೆ. ಸೊ ವಾರ್ ಈಸ್ ಡೆಫಿನೆಟ್ ಅನ್ನುವಂತಹದ್ದು ಅಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೂ ಕೂಡ ಧೃತರಾಷ್ಟ್ರ ಅರ್ಥ ಮಾಡ್ಕೋತಾನೆ ಪರಿಸ್ಥಿತಿಯನ್ನು. ಸೊ ಯುದ್ಧ ಏನಾದರೂ ಅನಿವಾರ್ಯವಾಗಿ ನಡೆದರೆ ಮೊದಲಿಗೆ ಪಾಂಡವರು ದೇ ಆರ್ ವೆರಿ ಪವರ್ಫುಲ್. ಪಾಂಡವರು ಬಹಳ ಧರ್ಮದಿಂದ ಇದ್ದಾರೆ ಮತ್ತು ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಜಯ ಕೂಡ ಗ್ಯಾರಂಟಿ.
ಇದೆಲ್ಲದರ ಜೊತೆಗೆ ಪಾಂಡವರ ಜೊತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣನೇ ಇದ್ದಾನೆ. ಸೊ ಇಷ್ಟು ಸಾಕು, ಯುದ್ಧದಲ್ಲಿ ಗೆಲುವು ಅಸಾಧ್ಯ ಅನ್ನುವಂತಹದ್ದಕ್ಕೆ ಇಷ್ಟು ಸಾಕು. ಸೊ ಧೃತರಾಷ್ಟ್ರ ಅರ್ಥ ಮಾಡ್ಕೋತಾನೆ, ಒಂದು ವೇಳೆ ಯುದ್ಧ ಅನ್ನುವಂತಹದ್ದು ಅನಿವಾರ್ಯವೇ ಆದರೆ ಸೊ ಯುದ್ಧದಲ್ಲಿ ನಮಗೆ ಜಯ ಸಿಗೋದಿಲ್ಲ, ಸಾವು ನೋವುಗಳೆಲ್ಲ ಆಗತ್ತೆ, ಪಾಂಡವರು ಗೆಲ್ತಾರೆ. ಸೊ ಅದ್ರ ಬದಲು ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಧೃತರಾಷ್ಟ್ರ ಸಂಜಯನನ್ನ ರಾಯಭಾರಿಯಾಗಿ ವಿರಾಟ ನಗರಕ್ಕೆ ಪಾಂಡವರ ಜೊತೆ ಮಾತನಾಡೋದಕ್ಕೆ ಕಳಿಸಿರ್ತಾನೆ. ಸೊ ಹೀಗೆ ಧೃತರಾಷ್ಟ್ರ ತಳಮಳ, ಮನಸ್ಸಿಗೆ ಸಮಾಧಾನ ಇಲ್ಲ, ಹೇಗಾದರೂ ಮಾಡಿ ಯುದ್ಧ ನಡೆಯದಂತೆ ಮಾಡಬೇಕು ಎನ್ನುವ ಕಾರಣದಿಂದ ಧೃತರಾಷ್ಟ್ರ ಸಂಜಯನನ್ನ ರಾಯಭಾರಿಯಾಗಿ ಶಾಂತಿ ಪ್ರಯತ್ನಕ್ಕಾಗಿ ಪಾಂಡವರ ಬಳಿಗೆ ಕಳುಹಿಸಿರ್ತಾನೆ. ಸೊ ಸಂಜಯ ವಿರಾಟ ನಗರಕ್ಕೆ ಹೋಗಿ ಹಿಂತಿರುಗಿ ಬಂದಿದ್ದಾನೆ. ಬಟ್ ಬಂದ ನಂತರದಲ್ಲಿ ಧೃತರಾಷ್ಟ್ರನಿಗೆ ಯಾವುದೇ ವಿಚಾರವನ್ನು ಅವನು ತಿಳಿಸಲಿಲ್ಲ. ಹಿ ಸೇಸ್ ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್, ಮತ್ತು ನಾನು ನಿನ್ನೊಬ್ಬನ ಜೊತೆಯಲ್ಲಿ ನಾನು ಮಾತನಾಡೋದಕ್ಕೆ ಇಷ್ಟ ಇಲ್ಲ. ಸಂಜಯ ಇಸ್ ವೆರಿ ವೈಸ್ ಅಂಡ್ ವೆರಿ ಬೋಲ್ಡ್. ಅವನು ಸಾಕಷ್ಟು ಬಾರಿ ಹೇಳ್ತಾನೆ, ಇಲ್ಲಿ ನಡೀತಾ ಇರುವಂತಹದ್ದು ಅನ್ಯಾಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸೊ ಅವನು ಹೇಳ್ತಾನೆ, ನಾನು ನಿನ್ನ ಜೊತೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ. ನಾಳೆ ದಿವಸ ರಾಜಸಭೆಯಲ್ಲಿ ಎಲ್ಲರೂ ಇರ್ತಾರಲ್ಲ, ಎಲ್ಲರ ಎದುರಿಗೆ ನಾನು ಮಾತನಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಸೊ ನನಗೆ ಆಯಾಸ ಆಗಿದೆ, ನಾನು ಮಲಗಿ ನಿದ್ರಿಸಬೇಕು, ನನಗೆ ವಿಶ್ರಾಂತಿ ಬೇಕು ಅಂತ ಹೇಳಿ ಸಂಜಯ ತನ್ನ ಅರಮನೆಗೆ ಹೊರಟೋಗ್ತಾನೆ. ಸೊ ಈಗ ಅಲ್ಲಿ ಉಳ್ಕೊಳ್ಳುವಂತಹದ್ದು ಕೇವಲ ಧೃತರಾಷ್ಟ್ರ ಅಂಡ್ ಹೀ ಈಸ್ ಏಕಾಂಗಿ. ಸೊ ಇನ್ನು ಪ್ರಯೋಜನ ಇಲ್ಲೇ, ಇಲ್ಲಿ ಒಬ್ಬನೇ ಕುಳಿತು ಅಂತ ಹೇಳಿ ತನ್ನ ಶಯಾಗ್ರಹಕ್ಕೆ ಮಲಗಬೇಕು ಅಂತ ಬರ್ತಾನೆ. ಮಲಗೋದಕ್ಕೆ ಆಗ್ತಾ ಇಲ್ಲ ಅವನಿಗೆ. ಸೊ ರಾತ್ರಿಯ ಸಮಯ, ನಿದ್ದೆ ಕೂಡ ಬರ್ತಾ ಇಲ್ಲ. ಮನಸ್ಸಿನಲ್ಲಿ ಸಾಕಷ್ಟು ತಳಮಳ, ಚಿಂತೆ, ಹೆದರಿಕೆ, ಆಂಗ್ಸೈಟಿ, ಕಾತುರತೆ, ಟೆನ್ಷನ್. ಸೊ he is not able to sleep. ಅವನಿಗೆ ಧೈರ್ಯ ಕೂಡ ಇಲ್ಲ, ಒಬ್ಬನೇ ಇಲ್ಲಿ ಇರಬೇಕು, ರಾತ್ರಿ ಸಮಯ ಕಳೀಬೇಕು ಅಂತಂದ್ರೆ ಅದಕ್ಕೆ ಧೈರ್ಯ ಕೂಡ ಇಲ್ಲ. ಮತ್ತು ಈ ಪ್ರಾರಂಭದ ಈ ಶ್ಲೋಕದಲ್ಲಿ ಧೃತರಾಷ್ಟ್ರನನ್ನ ಮಹಾಪ್ರಾಜ್ಞ ಅಂತಂದ್ರೆ ವೆರಿ ವೈಸ್, ಹಿ ಈಸ್ ವೆರಿ ವೈಸ್ ಅನ್ನುವ ಅರ್ಥ. ಬಟ್ ಧೃತರಾಷ್ಟ್ರ ಈಸ್ ಅ ಪುತ್ರ ವ್ಯಾಮೋಹಿ ಅಂತ ಒಂದು ಕಡೆ ಇಲ್ಲಿ ಅವನ ಬಗ್ಗೆ ತಿಳಿಸ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಅಗೇನ್ ಮಹಾಭಾರತದ ಇಷ್ಟು ಈ ಒಂದು ಪ್ರಸಂಗದಲ್ಲಿ ಅವನನ್ನ ಮಹಾಪ್ರಾಜ್ಞ ಅಂತ ಹೇಳ್ತಾ ಇದ್ದಾರೆ. ಬಟ್ ಧೃತರಾಷ್ಟ್ರ ಹೇಗೆ ಮಹಾಪ್ರಾಜ್ಞ? ಆಕ್ಚುಯಲ್ ಆಗಿ ಧೃತರಾಷ್ಟ್ರ ಈಸ್ ವೈಸ್, ಹಿ ಈಸ್ ಎ ಜ್ಞಾನಿ, ಹಿ ಈಸ್ ಇಂಟೆಲಿಜೆಂಟ್, ಬುದ್ಧಿವಂತ, ಮತ್ತು ಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾನೆ, ಚೆನ್ನಾಗಿ ಓದಿರ್ತಾನೆ, ಜ್ಞಾನವಂತ. ಹಿ ಈಸ್ ಎ ಜ್ಞಾನಿ, ದೆರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಸೊ ಈ ಕಾರಣದಿಂದ ಹಿ ಈಸ್ ಕಾಲ್ಡ್ ಮಹಾಪ್ರಾಜ್ಞ. ಬಟ್ ಬಿಕಾಸ್ ಆಫ್ ದಿ ಪುತ್ರ ವ್ಯಾಮೋಹ, ಅವನು ಮಗನ ಮೇಲಿನ ವ್ಯಾಮೋಹದಿಂದ ಈ ರೀತಿ ಬಿಹೇವ್ ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ he became blind. Basically he is blind. Now he is ಜ್ಞಾನ ಕುರುಡ. ಸೊ ಎರಡು ರೀತಿಯ ಕುರುಡುತನ ಧೃತರಾಷ್ಟ್ರನಿಗೆ ಆವರಿಸಿದೆ. ಸೊ ಒಂದು, ಕಣ್ಣು ಕಾಣಿಸ್ತಾ ಇಲ್ಲ, ಮನಸ್ಸು ಕೂಡ ಏನನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಹಿ ಈಸ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಹಿ ಈಸ್ ಬ್ಲೈಂಡ್. ಮತ್ತು ಸಾಮಾನ್ಯವಾಗಿ ಒಂದು ನೀತಿ ಮಾತು ಹೇಳ್ತಾರೆ ಅನುಭವಿಗಳು.
ರಾತ್ರಿ ಸಮಯ ನಿದ್ರೆ ಬರ್ತಾ ಇಲ್ಲ ಅಂತಂದಾಗ ಏನೋ ಕಾರಣದಿಂದ ಚಿಂತೆ ಆವರಿಸಿದೆ, ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಮೈಂಡ್ ಈಸ್ ನಾಟ್ ಎಟ್ ರೆಸ್ಟ್. ಸೊ ಇಟ್ ಈಸ್ ಸ್ಲೀಪ್ಲೆಸ್ ಡ್ಯೂ ಟು ಚಿಂತಾ. ಸೊ ಚಿಂತೆ ಇದ್ದಾಗ ನಿದ್ರೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನಿದ್ರೆ ಬರದೇ ಇದ್ದಾಗ, ಮನಸ್ಸಿನಲ್ಲಿ ಚಿಂತೆ ಉಂಟಾದಾಗ ಅದಕ್ಕೆ ಒಂದು ಪರಿಹಾರ ಬೇಕು. ಅದಕ್ಕೆ ಅನುಭವಿಗಳು, ಜ್ಞಾನಿಗಳೇನು ಹೇಳ್ತಾರೆ ಅಂತಂದರೆ, ಇಂತಹ ಸಂದರ್ಭದಲ್ಲಿ ನೀನು ಮುಖ್ಯವಾಗಿ ಯಾರನ್ನ ನೆನಪು ಮಾಡ್ಕೋಬೇಕು ಅಂತಂದರೆ, ಇಟ್ ಈಸ್ ವಿವೇಕ ಅಂತಂದರೆ ಒಬ್ಬ ವಿವೇಕವಂತನನ್ನು ನೀನು ನೆನಪು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಹಿಯರ್ ಧೃತರಾಷ್ಟ್ರನ ಪರಿಸ್ಥಿತಿ ಕೂಡ, ಹಿ ಈಸ್ ನಾಟ್ ಏಬಲ್ ಟು ಸ್ಲೀಪ್ ಆ್ಯಂಡ್ ದೆರ್ ಈಸ್ ಆಂಗ್ಸೈಟಿ ಇನ್ ದಿ ಮೈಂಡ್. ಸೊ ಹಿ ಈಸ್ ಸ್ಲೀಪ್ಲೆಸ್. ಸೊ ನೌ ಹಿ ರಿಮೆಂಬರ್ಡ್ ವಿದುರ. Vidura is Viveki. Since it is possible for Dhritarashtra to remember Vidura, a Viveki, he is addressed as Mahaprajnaha. So he is Buddhivanta. So now he remembered Vidura. So ನಿದ್ರೆ ಬರದೇ ಇದ್ದಾಗ, ಇಂತಹ ಸಂದರ್ಭದಲ್ಲಿ ಒಬ್ಬ ವಿವೇಕಿಯನ್ನು ನಾವು ನೆನಪು ಮಾಡಿಕೊಂಡಾಗ ಅವನು ಕೊಡುವಂತಹ ಸಲಹೆ ಅದು ನಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ದೆನ್ ಇಟ್ ಈಸ್ ಪಾಸಿಬಲ್ ದಟ್ ವಿ ಕ್ಯಾನ್ ಸ್ಲೀಪ್. ಇದು ಅನುಭವಿಗಳ ಮಾತು. ಸೊ ಈ ಪ್ರಕಾರ ಧೃತರಾಷ್ಟ್ರ, ಹಿ ರಿಮೆಂಬರ್ಡ್ ವಿದುರ, ಹಿ ಡಿಡ್ ನಾಟ್ ರಿಮೆಂಬರ್ ದುರ್ಯೋಧನ. ಸೊ ದುರ್ಯೋಧನ ಅಂತಂದರೆ ಈಗೋ, ಅಹಂಕಾರ. ಬಟ್ ವಿದುರ ಅಂತಂದರೆ ಈಸ್ ವಿವೇಕಿ. ಸೊ ಧೃತರಾಷ್ಟ್ರ ರಿಮೆಂಬರ್ಡ್ ವಿದುರ. ಸೊ ಹಿ ಈಸ್ ಕಾಲ್ಡ್ ಮಹಾಪ್ರಾಜ್ಞಃ. ಸೊ ಒಬ್ಬ ವಿವೇಕಿಯನ್ನು ನೆನಪು ಮಾಡಿಕೊಳ್ಳದೆ ದುರ್ಯೋಧನನಂತಹ ಒಬ್ಬ ಧೂರ್ತನನ್ನು ನೆನಪು ಮಾಡಿಕೊಂಡಾಗ ಆಗ ಮನಸ್ಸಿನಲ್ಲಿ ಮತ್ತಷ್ಟು ಈಗೋ. ಸೊ ಅದು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಯುದ್ಧವನ್ನು ಮಾಡ್ತಾ ಇರುತ್ತೆ, ಆಗ ನಿದ್ದೆ ಬರೋದಿಲ್ಲ. ಬಟ್ ಹಿಯರ್ ಧೃತರಾಷ್ಟ್ರ, he is Mahaprajnaha, so he remembered Vidura and he calls Vidura. So why Dhritarashtra is called Mahaprajnaha ಅನ್ನೋದನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ನೌ ವಾಟ್ ಹಿ ವಿಲ್ ಡೂ ಧೃತರಾಷ್ಟ್ರ? ವಿದುರನೇನೋ ನೆನಪು ಮಾಡ್ಕೊಂಡ, ಬಟ್ ಅವನೇನು ಮಾಡಿದ ನಂತರ? ದಿಸ್ ಧೃತರಾಷ್ಟ್ರ ಈಸ್ ಮಹಾಪತಿ, ಹಿ ಈಸ್ ಅ ಕಿಂಗ್, ಲಾರ್ಡ್ ಆಫ್ ದಿಸ್ ಗ್ರೇಟ್ ಅರ್ತ್. He is a Mahaprajna. This Mahipati is Mahaprajna. He is a wise person. So he is a Buddhivanta. But in spite of that, ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. It is because of Putra Vyamoha. So now this great king, Mahipati, he remembered Vidura because he is Mahaprajna. So he sent words. ಸೊ ಹಿ ಕಾಲ್ಸ್ ಪ್ರಾಹ. ಪ್ರಾಹ ಅಂತಂದರೆ ಹಿ ಅಡ್ರೆಸ್ಡ್ ಆರ್ ಹಿ ಈಸ್ ಸ್ಪೀಕಿಂಗ್. ಈ ಸಂದರ್ಭದಲ್ಲಿ ದ್ವಾಸ್ತಂ ಪ್ರಾಹ. ಯಾರು? ಮಹಾಪ್ರಾಜ್ಞೋ ಮಹಾಪತಿ ಧೃತರಾಷ್ಟ್ರ. ಸೊ ಅವನು ಹಿ ಸೆಂಟ್ ವರ್ಡ್ಸ್ ಥ್ರೂ ದ್ವಾಸ್ತಂ. ದ್ವಾಸ್ತಂ ಅಂತಂದರೆ, ದ್ವಾಹ ಅಂತಂದರೆ ದ್ವಾರ, ಡೋರ್, ಮೇನ್ ಡೋರ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ದ್ವಾರ. ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಈಸ್ ಕಾಲ್ಡ್ ದ್ವಾರ. ಅಲ್ಲಿ ಸ್ತಂ, ಒನ್ ಹೂ ಈಸ್ ಸ್ಟ್ಯಾಂಡಿಂಗ್ ದೇರ್. ಸೊ ದ್ವಾರದ ಮುಂಭಾಗದಲ್ಲಿ ಯಾರು ಸದಾ ನಿಂತಿರ್ತಾರೆ ಅಂತಂದರೆ ದ್ವಾರವನ್ನು ಕಾಯ್ತಾ ಇರೋವಂತಹವನು. ಸೊ ದ್ವಾಸ್ತ ಮೀನ್ಸ್ ಈಸ್ ದ್ವಾರಪಾಲಕ. ಸೊ ಅಲ್ಲಿ ನಿಂತಿರುವಂತಹ ದ್ವಾರಪಾಲಕನನ್ನು ಕರೀತಾನೆ ಧೃತರಾಷ್ಟ್ರ. ಸೊ ದ್ವಾರಪಾಲಕನನ್ನು ಕರೆದು ಅವನಿಗೆ ಹೇಳ್ತಾನೆ, ನನಗೆ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಆದ್ದರಿಂದ ಈಗಲೇ ನೀನು ಹೋಗಿ
ವಿದುರನನ್ನ ಕರ್ಕೊಂಬ. ವಿದುರಂ ದೃಷ್ಟಮಿಚ್ಛಾಮಿ. ನಾನು ಐ ವಾಂಟ್ ಟು ಸಿ ವಿದುರ. ವಿದುರನನ್ನ ನೋಡಬೇಕು ಅನ್ನುವಂತಹ ಬಯಕೆ ನನ್ನಲ್ಲಿ ಉಂಟಾಗಿದೆ. ಸೊ ಐ ಡಿಸೈರ್ ಟು ಸಿ ವಿದುರ. ದೃಷ್ಟುಂ ಇಚ್ಛಾಮಿ. ಅವನನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ, ಬಯಕೆ ಉಂಟಾಗಿದೆ. ನಾನು ಒಬ್ಬನೇ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ಮಲಗಕ್ಕೆ ಆಗ್ತಾ ಇಲ್ಲ. ಸೊ ಗೋ ಅಂಡ್ ಬ್ರಿಂಗ್ ವಿದುರ. ಸೊ ಐ ವಾಂಟ್ ಟು ಸಿ ಹಿಮ್. ತಮ್ ಇಹ ಆನಯ. ಸೊ ಅವನನ್ನು ಕರ್ಕೊಂಡು ಬಾ. ಗೋ ಅಂಡ್ ಬ್ರಿಂಗ್ ಹಿಮ್. ಮಾಚಿರಂ. ವಿತೌಟ್ ಎನಿ ಡಿಲೇ. ಸ್ವಲ್ಪನೂ ನೀನು ತಡ ಮಾಡಬೇಡ. ಯು ಹ್ಯಾವ್ ಟು ಡೂ ಇಟ್ ಇಮ್ಮಿಡಿಯೇಟ್ಲಿ. ದಟ್ ಮೀನ್ಸ್ ನೀನು ಈಗಲೇ ಹೋಗಬೇಕು, ಅವನು ಕೂಡ ಈಗಲೇ ಇಲ್ಲಿಗೆ ಬರಬೇಕು. ಆ ರೀತಿಯಲ್ಲಿ ನೀನು ಅವನನ್ನು ಕರ್ಕೊಂಬ. ಸೊ ಮಾಚಿರಂ, ತಡ ಮಾಡಬೇಡ ಅನ್ನುವಂತಹದ್ದು ಇಬ್ಬರಿಗೂ ಅನ್ವಯ ಆಗುವಂತಹದ್ದು. ದ್ವಾರಪಾಲಕಂಗೆ ನೀನು ಈಗಲೇ ಹೋಗಬೇಕು. ಮತ್ತು ವಿದುರ ಯೋಚನೆ ಮಾಡ್ಬೋದು, ಈಗ ನಡುರಾತ್ರಿ ಈಗ ಹೋಗಿ ಮಾಡೋವಂತಹದ್ದೇನಿದೆ, ಬೆಳಗ್ಗೆ ಬೇಗ ಬಂದ್ರಾಯ್ತು. ಅವನು ಹಿ ಕೆನಾಟ್ ಸೇ ದಟ್ ಆ್ಯಂಡ್ ಹಿ ಶುಡ್ ನಾಟ್ ಸೇ ದಟ್. ಸೊ ಅವನು ಕೂಡ ಬೇಗ ಬರಬೇಕು. ಸೊ ಮಾಚಿರಂ. ಸೊ ಎಲ್ಲೂ ಕೂಡ ತಡ ಆಗಬಾರ್ದು. ನೀನು ಹೋಗಿ ಅವ್ನಿಗೆ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡು ಬಾ. ತಮ್ ಇಹ ಆನೆಯ. ಸೊ ಯು ಬ್ರಿಂಗ್ ಹಿಮ್ ಹಿಯರ್. ಹೀಗೆ ದ್ವಾರಪಾಲಕನಿಗೆ ಧೃತರಾಷ್ಟ್ರ ಹೇಳ್ತಾನೆ, ನಾನೀಗ ವಿದುರನನ್ನು ನೋಡಬೇಕು ಅನ್ನುವಂತಹ ಬಯಕೆ ಉಂಟಾಗಿದೆ, ಆಸೆ ಆಗ್ತಾ ಇದೆ. ಸೊ ಹೆಚ್ಚು ತಡ ಮಾಡದೆ ಈ ಕೂಡಲೇ ಹೋಗಿ ಅವನನ್ನು ಇಲ್ಲಿಗೆ ಕರ್ಕೊಂಡು ಬಾ. ಪ್ರಹಿತೋ ಧೃತರಾಷ್ಟ್ರೇನ ದೂತಃ ಕ್ಷತ್ತಾರಮಬ್ರವಿ ಈಶ್ವರಸ್ತ್ವಾಂ ಮಹಾರಾಜೋ ಮಹಾಪ್ರಾಜ್ಞೋ ದಿದೃಕ್ಷತಿ. ಸೊ ದೂತ ಹಿ ಕಮ್ಸ್ ಟು ವಿದುರಾಸ್ ಹೌಸ್. ವಿದುರನ ಅರಮನೆಗೆ ಬರ್ತಾನೆ ದೂತ. ಪ್ರಹಿತಃ ಧೃತರಾಷ್ಟ್ರೇಣ. ಪ್ರಹಿತಃ ಧೃತರಾಷ್ಟ್ರೇಣ, ದಟ್ ಮೀನ್ಸ್ ಆರ್ಡರ್ಡ್ ಬೈ ಧೃತರಾಷ್ಟ್ರ. ಪ್ರಹಿತಃ ಅಂತಂದ್ರೆ ಆಸ್ ಪರ್ ದಿ ಆರ್ಡರ್ ಆಫ್ ದಿ ಕಿಂಗ್ ಧೃತರಾಷ್ಟ್ರ. ಸೊ ಪ್ರಹಿತಃ ಅಂತಂದ್ರೆ ಈ ರೀತಿ ಹೇಳಲ್ಪಟ್ಟಿದ್ದರಿಂದ. ಯಾಕೆಂತಂದ್ರೆ ಧೃತರಾಷ್ಟ್ರ, ಇಟ್ ಈಸ್ ನಾಟ್ ಜಸ್ಟ್ ಹಿ ಹ್ಯಾಸ್ ಸೆಂಟ್ ದಿ ವರ್ಡ್ಸ್ ಥ್ರೂ ದ್ವಾರಪಾಲಕ, ಹಿ ಆಲ್ಮೋಸ್ಟ್ ಆರ್ಡರ್ಡ್. ಯಾಕೆಂತಂದ್ರೆ ಗೋ ಅಂಡ್ ಬ್ರಿಂಗ್ ಹಿಮ್ ಮಾಚಿರಂ ರೈಟ್ ನೌ. ಸೊ ಡೋಂಟ್ ಡಿಲೇ. ಸೊ ಈ ರೀತಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಇಟ್ ಈಸ್ ಅನ್ ಆರ್ಡರ್. ಯಾಕೆಂತಂದ್ರೆ ಇಟ್ ಈಸ್ ಟು ಬಿ ಡನ್ ರೈಟ್ ನೌ. ಎಲ್ಲೂ ಕೂಡ ಇಲ್ಲಿ ಟೈಮ್ ಎಲ್ಲ ವೇಸ್ಟ್ ಆಗಬಾರ್ದು. ಸೊ ಇಷ್ಟು ಅರ್ಜೆಂಟಾಗಿ ಈ ರೀತಿ ಈ ಕ್ಷಣದಲ್ಲಿ ನಾನು ಅವನನ್ನು ನೋಡಬೇಕು ಅನ್ನುವಂತಹ ಆಸೆ ಆಗಿದೆ. ಸೊ ಏನೋ ಸಮಥಿಂಗ್ ಮಸ್ಟ್ ಬಿ ಎಮರ್ಜೆನ್ಸಿ. ಸೊ ಇಟ್ ಈಸ್ ಅನ್ ಆರ್ಡರ್. ಇಟ್ ಈಸ್ ನಾಟ್ ಜಸ್ಟ್ ಪ್ರಹಿತಃ ಅಂತಂದರೆ ಸರಿಯಾಗಿ ಈ ರೀತಿ ಹೇಳಲ್ಪಟ್ಟಿದ್ದರಿಂದ ಅನ್ನುವಂತಹ ನೇರವಾದ ಅರ್ಥ ಆದ್ರೂ ಹಿಯರ್ ವಿ ಹ್ಯಾವ್ ಟು ಟೇಕ್ ದಟ್ ಇಟ್ ಈಸ್ ಅನ್ ಆರ್ಡರ್ ಬೈ ಧೃತರಾಷ್ಟ್ರ ಟು ದಿಸ್ ದ್ವಾರಪಾಲಕ. ಹಿ ಹ್ಯಾಸ್ ಟು ಡೂ ಇಟ್ ರೈಟ್ ನೌ. ಇಮ್ಮಿಡಿಯೇಟ್ಲಿ ಹಿ ಶುಡ್ ಗೋ ಟು ವಿದುರಾಸ್ ಹೌಸ್ ಅಂಡ್ ಬ್ರಿಂಗ್ ಹಿಮ್ ಟು ಧೃತರಾಷ್ಟ್ರಸ್ ಪ್ಯಾಲೇಸ್. ಸೊ ಪ್ರಹಿತಃ ಅನ್ನುವಂಥದ್ದು ಹೀಗೆ ಆರ್ಡರ್ಡ್ ಬೈ ಧೃತರಾಷ್ಟ್ರ. ಸೊ ನಾನು ಅವನನ್ನು ನೋಡಬೇಕಾಗಿದೆ, ಈಗಲೇ ಕರ್ಕೊಂಬ. ಸೊ ಇಟ್ ಈಸ್ ಎನ್ ಆರ್ಡರ್. ಸೊ ಹಿ ಸೆಂಟ್ ವರ್ಡ್ಸ್ ಥ್ರೂ ದಿ ಡೋರ್ ಕೀಪರ್. ಸೊ ಪ್ರಹಿತಃ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಎನ್ ಆರ್ಡರ್, ನಾಟ್ ಜಸ್ಟ್ ಎ ಮೆಸೇಜ್. ಬಟ್ ದ್ವಾರಪಾಲಕ ಆಸ್ ಎ ಮೆಸೆಂಜರ್ ಹಿ ಈಸ್ ಗೋಯಿಂಗ್, ಬಟ್ ಹಿ ಈಸ್ ನಾಟ್ ಕ್ಯಾರಿಯಿಂಗ್ ದಿ ಮೆಸೇಜ್, ಹಿ ಈಸ್ ಕ್ಯಾರಿಯಿಂಗ್ ದಿ ಆರ್ಡರ್. ದಟ್ ಈಸ್ ಪ್ರಹಿತಃ. So it is not just go and tell him, inform him, Allah. Go tell him to come here right now. So it is an order. So Dwarapalaka, he has to obey it immediately because it is an order. Prahitaha Dhritarashtrena. So he should bring Vidura. ಅವನು ಕೂಡ ಆ ರೀತಿಯಲ್ಲಿ ವರ್ಕ್ ಮಾಡಬೇಕಾಗುತ್ತೆ. He should come back to palace with Vidura. So that is the order of Dhritarashtra. And Prahitaha means ಇಷ್ಟೆಲ್ಲ ಅರ್ಥಗಳನ್ನು ಕೊಡುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಎ ಮೆಸೇಜ್, ಇಟ್ ಈಸ್ ಎನ್ ಆರ್ಡರ್. ಸೊ ನೌ ದೂತಃ ಕ್ಷತ್ತಾರಂ ಅಬ್ರವೀತ್. ಸೊ
Duta, this messenger, or Dwarapalaka, both are same here. Dwarapalaka is messenger. So Duta, he goes to Vidura's place and he says, Kshattaram Abravit. Illi, there is a word Kshattaram. ಸೊ ಇಲ್ಲಿ ಕ್ಷತ್ತ ಅನ್ನುವಂತಹದ್ದು ವಿದುರನನ್ನ ಕುರಿತು ಹೇಳಿರುವಂತಹದ್ದು. ಬಿಕಾಸ್ ಅಲ್ಲಿ ದಿ ಪೀಪಲ್ ಇನ್ ಹಸ್ತಿನಾಪುರ ಅಂಡ್ ದಿ ಸೊಸೈಟಿ ಅಂಡ್ ಸಮ್ ಪೀಪಲ್ ಆಫ್ ದಟ್ ಪ್ಯಾಲೇಸ್, ಅರಮನೆಯಲ್ಲಿ ಎಲ್ಲರೂ ಕೂಡ ಆಲ್ ಆಫ್ ದೆಮ್ ಹ್ಯಾವ್ ರೆಕಗ್ನೈಸ್ಡ್ ವಿದುರ ಆಸ್ ದಾಸಿಪುತ್ರ. ಕ್ಷತ್ತ ಮೀನ್ಸ್ ಸನ್ ಆಫ್ ದಾಸಿ. ಸೊ ದಿಸ್ ಕ್ಷತ್ತ ಅನ್ನುವಂತಹದ್ದು ವಿದುರನನ್ನ ಕುರಿತು ಹೇಳಿರುವಂತಹದ್ದು. ಬಟ್ ಅವನು ದಾಸಿ ಪುತ್ರ ಅಂತ ಅನೇಕರು ಆ ರೀತಿ ಅವನನ್ನು ಗುರುತಿಸಿದ್ರೂ ಭಗವಾನ್ ವೇದವ್ಯಾಸರು ಹಿಮ್ಸೆಲ್ಫ್ ಕಾಲ್ಸ್ ಹಿಮ್ ಮಹಾಪ್ರಾಜ್ಞ, ಹಿ ಈಸ್ ಮೈ ಜ್ಞಾನಿ ಸನ್. ಮತ್ತು ಅನೇಕ ಸಂದರ್ಭಗಳಲ್ಲಿ ಧೃತರಾಷ್ಟ್ರನಿಗೆ ರಾಜ್ಯದ ಆಡಳಿತದಲ್ಲಿ ನೇರವಾಗಿ ಅವನಿಗೆ ಸಲಹೆಗಳನ್ನು ಕೊಡ್ತಾ ಇರ್ತಾನೆ. ಸೊ ಸುಸೂತ್ರವಾಗಿ ಒಂದು ಆಡಳಿತ ನಡೀತಾ ಇದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ವಿದುರ. ಸೊ ಅದರಿಂದ ಧೃತರಾಷ್ಟ್ರನಿಗೂ ಕೂಡ ವಿದುರನ ಮೇಲೆ ಬಹಳ ಪ್ರೀತಿ ಇದೆ, ಗೌರವ ಇದೆ. ಅವನು ಹೇಳ್ತಾನೆ, ಹಿ ಈಸ್ ಮೈ ಜ್ಞಾನಿ ಸಹೋದರ, ಹಿ ಈಸ್ ವೆರಿ ವೈಸ್. ಪಾಂಡವರು ಕೂಡ ವಿದುರನನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಚಿಕ್ಕಪ್ಪ ಅಂತ ಕರೀತಾರೆ. ಬಟ್ ಇಟ್ ಈಸ್ ಓನ್ಲಿ ದುರ್ಯೋಧನ ಅಂಡ್ ಸಮದರ್ ದುರ್ಯೋಧನಾದಿಗಳು ಅವರು ಮಾತ್ರ ಬಹಳ ಅಹಂಕಾರದಿಂದ ವಿದುರನನ್ನ ದಾಸಿಪುತ್ರ, ಕ್ಷತ್ತ, ನೇರವಾಗಿ ಆ ರೀತಿಯಲ್ಲಿ ಕರೀತಾ ಇರ್ತಾರೆ. ಸೊ ದಿಸ್ ಕ್ಷತ್ತಾರಂ ಅಬ್ರವೀತ್. ಸೊ ಕ್ಷತ್ತ ಅಂತಂದ್ರೆ ಇಟ್ ಈಸ್ ಅಡ್ರೆಸ್ಸಿಂಗ್ ಟು ವಿದುರ, ವಿದುರನ ಕುರಿತು ಹೇಳಿರುವಂತಹದ್ದು. ಸೊ ಕ್ಷತ್ತಾರಂ ಮೀನ್ಸ್ ಹಿ ಈಸ್ ಅಡ್ರೆಸ್ಸಿಂಗ್ ಟು ವಿದುರ. ಧೃತರಾಷ್ಟ್ರನಿಂದ ಕಳುಹಿಸಲ್ಪಟ್ಟಂತಹ ಈ ದ್ವಾರಪಾಲಕ ವಿದುರನ ಬಳಿಗೆ ಬಂದು ಅವನೊಂದಿಗೆ ಅಬ್ರವೀತ್ ಮಾತನಾಡ್ತಾನೆ. ಮಹಾಪ್ರಾಜ್ಞ ಈಶ್ವರ ಮಹಾರಾಜ ತ್ವಂ ದೀದೃಕ್ಷತಿ. ಎಗೇನ್ ಇಲ್ಲೂ ಕೂಡ ಮಹಾಪ್ರಾಜ್ಞ ಅನ್ನುವಂತಹ ಪದವನ್ನು ನಾವು ನೋಡ್ತೀವಿ. ಬಟ್ ಹಿಯರ್ ಇದಕ್ಕೆ ಹಿಂದಿನ ಶ್ಲೋಕದಲ್ಲಿ ಮಹಾಪ್ರಾಜ್ಞ ಅನ್ನುವಂತಹದ್ದು ಧೃತರಾಷ್ಟ್ರನನ್ನು ಆ ರೀತಿ ಕರೆದಿದೆ. ಬಟ್ ಇಲ್ಲಿ ಅಗೇನ್ ದ ಸೇಮ್ ವರ್ಡ್ ಇಸ್ ಅಪಿಯರಿಂಗ್ ಎರಡನೇ ಶ್ಲೋಕದಲ್ಲಿ. ಇಲ್ಲಿ ಮಹಾಪ್ರಾಜ್ಞ ಅನ್ನುವಂತಹದ್ದು ಇಟ್ ಈಸ್ ಫಾರ್ ಬೋತ್ ಧೃತರಾಷ್ಟ್ರ ಅಂಡ್ ಆಲ್ಸೋ ಫಾರ್ ವಿದುರ. ಸೊ ಧೃತರಾಷ್ಟ್ರನನ್ನ ಮಹಾಪ್ರಾಜ್ಞ ಅಂತ ಕರೆದಾಗ ಹಿ ಈಸ್ ವೈಸ್, ಅವನು ಕೂಡ ಜ್ಞಾನಿ ಈ ರೀತಿ ಹೇಳಿದ್ರು. ಅಗೇನ್ ದಿಸ್ ವಿದುರ ಈಸ್ ಅನದರ್ ಜ್ಞಾನಿ, ಹಿ ಈಸ್ ವೆರಿ ವೈಸ್. ಸೊ ಇಲ್ಲಿ ಮಹಾಪ್ರಾಜ್ಞ ಈಸ್ ಇಟ್ ಈಸ್ ಅಡ್ರೆಸಿಂಗ್ ಆಸ್ ಸುಪ್ರೀಮ್ಲಿ ವೈಸ್. ಸೊ ದ್ವಾರಪಾಲಕ ವಿದುರನ ಬಳಿ ಬಂದು ಹೇಳ್ತಾ ಇರುವಂಥದ್ದು ಮಹಾಪ್ರಾಜ್ಞ ಅಂತ ಹೇಳಿರುವಂತಹದ್ದು. Even it applies to Vidura also. Vidura is also very wise. The whole world knows the capacity of Vidura. He is Buddhivanta, Gnani. And by birth he is a Gnani. ಸೊ ಆದ್ರಿಂದನೇ ಭಗವಾನ್ ವೇದವ್ಯಾಸರು ಅವನಿಗೆ ವಿದುರ ಅನ್ನುವಂತಹ ಹೆಸರನ್ನು ಕೊಟ್ಟಿರುವಂತಹದ್ದು. ಸೊ ವಿದುರನನ್ನು ನೋಡಿದ ಕೂಡಲೇ ವಿದುರನ ಗಮನವನ್ನ ದ್ವಾರಪಾಲಕ ಸೆಳೀಬೇಕು ಅಂತಂದ್ರೆ ಅವನ ಅಟೆನ್ಷನ್ ತನ್ನ ಕಡೆಗೆ ತಿರುಗಬೇಕು. ಹಾಗಾಗಿ ಹಿ ಕಾಲ್ಸ್ ಮಹಾಪ್ರಾಜ್ಞ, ಹೋ ಸುಪ್ರೀಮ್ಲಿ ವೈಸ್ ಒನ್ ವಿದುರ ಅಂತ ಹೇಳಿ ತಾನು ಬಂದಿರುವಂತಹ ಕಾರಣವನ್ನು ಅವನಿಗೆ ತಿಳಿಸಬೇಕು. ಸೊ ಯಾಕೆಂದರೆ ವಿದುರ ಈಸ್ ನಾಟ್ ಜಸ್ಟ್ ಬ್ರದರ್ ಆಫ್ ಧೃತರಾಷ್ಟ್ರ. ಅಪಾರ್ಟ್ ಫ್ರಮ್ ದಟ್ ಹಿ ಈಸ್ ದಿ ವೈಸ್ ಮಿನಿಸ್ಟರ್ ಇನ್ ದಿ ರಾಯಲ್ ಕೋರ್ಟ್ ಆಫ್ ಧೃತರಾಷ್ಟ್ರ. ಸೊ ದ್ವಾರಪಾಲಕ ಬಹಳ ಗೌರವದಿಂದ ವಿನಯದಿಂದ ವಿದುರನನ್ನ ಕುರಿತು ಮಹಾಪ್ರಾಜ್ಞ ಅಂತ ಕರೆದಿದ್ದಾನೆ. ಹೇ ವೈಸ್ ಒನ್
ಸುಪ್ರೀಮ್ಲಿ ವೈಸ್ ಒನ್, ಪ್ಲೀಸ್ ಲಿಸನ್ ಟು ಮೀ. ಮತ್ತು ತಾನು ಬಂದಿರುವಂತಹ ಕಾರಣವನ್ನು ತಿಳಿಸುವ ಸಲುವಾಗಿ ವಿದುರನಿಗೆ ಅವನು ಹೇಳ್ತಾ ಇದ್ದಾನೆ. ಸೊ ಅವನು ಯೂಸ್ ಮಾಡಿರುವಂತಹ ಪದಗಳು ಇಮ್ಮಿಡಿಯೇಟಾಗಿ ವಿದುರನ ಅಟೆನ್ಷನ್ ತನ್ನ ಕಡೆಗೆ ತಿರುಗಬೇಕು. ಯಾಕೆಂತಂದರೆ ಬಂದಿರೋವಂತಹದ್ದು ಏನೋ ಒಂದು ಸಣ್ಣ ಸಂದೇಶವನ್ನು ಹೊತ್ತು ಬಂದಿಲ್ಲ ಅವನು. ಹಿ ಈಸ್ ಕ್ಯಾರಿಯಿಂಗ್ ಎನ್ ಆರ್ಡರ್ ಆ್ಯಂಡ್ ದಟ್ ಆರ್ಡರ್ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ರೈಟ್ ನೌ. ಸೊ ಅದರಿಂದ ವಿದುರ ಕೂಡ ಜಾಗೃತನಾಗಬೇಕು ತಾನು ಹೇಳುವಂತಹ ಸಮಾಚಾರವನ್ನು ಕೇಳಿ. ಸೊ ಆದ್ದರಿಂದ ಇಲ್ಲಿ ದಿಸ್ ದ್ವಾರಪಾಲಕ ಇಮ್ಮಿಡಿಯೇಟಾಗಿ ವಿದುರನ ಗಮನ ನನ್ನ ಮಾತುಗಳ ಮೇಲೆ ಬರಲೇಬೇಕು ಅನ್ನುವಂತೆ ಅವನು ಇಲ್ಲಿ ಮಾತನಾಡ್ತಾ ಇದ್ದಾನೆ. ಈಶ್ವರ, ಅವನು ಹೇಳ್ತಾನೆ ಈಶ್ವರ. ಈಶ್ವರ ಮೀನ್ಸ್ ಹಿ ಈಸ್ ದಿ ಯಜಮಾನ, ಅದರ ಅರ್ಥ ಪ್ರಭು, ಯಜಮಾನ. ಆ್ಯಂಡ್ ದ್ವಾರಪಾಲಕನಿಗೆ ಧೃತರಾಷ್ಟ್ರ ಈಸ್ ದಿ ಮಾಸ್ಟರ್, ಹಿ ಈಸ್ ದಿ ಯಜಮಾನ. ಆ್ಯಂಡ್ ಹಿ ಈಸ್ ಕಿಂಗ್ ಫಾರ್ ಎವರಿಬಡಿ, ಆ್ಯಂಡ್ ಸೊ ಹಿ ಈಸ್ ಯಜಮಾನ ಫಾರ್ ಎವರಿಬಡಿ ಆಲ್ಸೋ. ಹೀಗೆ ಈಶ್ವರ ಮೀನ್ಸ್ ಪ್ರಭು, ಒಡೆಯ. ಆ್ಯಂಡ್ ಧೃತರಾಷ್ಟ್ರ ಈಸ್ ಪ್ರಭು, ಒಡೆಯ, ಯಜಮಾನ, ಈಸ್ ಮಾಸ್ಟರ್. ಸೊ ಎಲ್ಲ ಕೂಡ ಧೃತರಾಷ್ಟ್ರ ಆಗಿದ್ದಾನೆ. ಸೊ ಅವನು ಹೇಳ್ತಾನೆ ಅವರ್ ಲಾರ್ಡ್, ಅವರ್ ಪ್ರಭು, ಹಿ ಈಸ್ ಈಶ್ವರ. ಧೃತರಾಷ್ಟ್ರನ ಹಿ ಈಸ್ ಕಾಲಿಂಗ್ ಧೃತರಾಷ್ಟ್ರ ಈಸ್ ಈಶ್ವರ. ಆ್ಯಂಡ್ ನಾಟ್ ಓನ್ಲಿ ಹಿ ಈಸ್ ಜಸ್ಟ್ ಎ ಪ್ರಭು ಆರ್ ಈಶ್ವರ, ಹಿ ಈಸ್ ಮಹಾಪ್ರಾಜ್ಞ. ಸೊ ಇಲ್ಲಿ ಮಹಾಪ್ರಾಜ್ಞ ಅನ್ನುವಂತಹದ್ದು ಧೃತರಾಷ್ಟ್ರನನ್ನು ಕೂಡ ಕುರಿತು ಹೇಳಿರುವಂತಹದ್ದು. ಯಾಕೆಂತಂದರೆ ಅವನು ಮೆಸೇಜ್ ಆ ರೀತಿ ಕೊಟ್ಟು ಅಲರ್ಟ್ ಆಗಬೇಕು ವಿದುರ, ಕೂಡಲೇ ಅವನು ಹೊರಟು ಬರಬೇಕು. ಸೊ ಹಿ ಸೇಸ್ ದಿ ಪ್ರಭು ಈಶ್ವರ, ಹಿ ಈಸ್ ಮಹಾಪ್ರಾಜ್ಞ. ಸೊ ಮಹಾರಾಜ, ಅವರ್ ಕಿಂಗ್ ಈಶ್ವರ, ದಿ ವೈಸ್ ಒನ್, ಮಹಾಪ್ರಾಜ್ಞ, ಹಿ ಡಿಸೈರ್ಸ್ ಟು ಸಿ ಯು ದೃಷ್ಟುಮಿಚ್ಛಾಮಿ. ಸೊ ಹಿ ಡಿಸೈರ್ಸ್ ಟು ಸಿ ಯು. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತಹ ಕ್ಷತ್ತ ಅನ್ನೋ ಪದ. ದಿಸ್ ಕ್ಷತ್ತ ಈಸ್ ಅನದರ್ ನೇಮ್ ಫಾರ್ ವಿದುರ. ಆ್ಯಂಡ್ ದಿ ವರ್ಡ್ ಮೀನಿಂಗ್ ಆಫ್ ಕ್ಷತ್ತ ಈಸ್ ದಿ ಸನ್ ಆಫ್ ದಾಸಿ ಪುತ್ರ. ಇನ್ ಸ್ಪೈಟ್ ಆಫ್ ದಟ್ ಹಿ ಈಸ್ ಅ ದಾಸಿ ಪುತ್ರ, ಹಿ ಮ್ಯಾನೇಜಸ್ ಸೋ ಮೆನಿ ಅಫೇರ್ಸ್ ಇನ್ ದಿ ರಾಯಲ್ ಕಿಂಗ್ಡಮ್. ಸೊ ಅರಮನೆಯ ಮತ್ತು ರಾಜ್ಯದ ಆಗುಹೋಗುಗಳನ್ನು ಮತ್ತು ಅಲ್ಲಿ ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕಾಗಿದೆ ಅವೆಲ್ಲವನ್ನು ನೋಡ್ಕೋತಾ ಇರುವಂತಹದ್ದು ದಿಸ್ ವಿದುರ. ಆ್ಯಂಡ್ ದೋ ಹಿ ಈಸ್ ಎ ಕ್ಷತ್ತ, ಹಿ ಹ್ಯಾಸ್ ಗಾಟ್ ದಟ್ ಎಬಿಲಿಟಿ ಟು ಟೇಕ್ ಕೇರ್ ಆಫ್ ದಿ ರಾಯಲ್ ಅಫೇರ್ಸ್. And he is the son of Bhagavan Vedavyasa. So no doubt he is a Mahaprajna. ಸೊ ಅದರಿಂದ ಇಲ್ಲಿ ಕ್ಷತ್ತ ಅನ್ನುವಂತಹದ್ದು ಅವನನ್ನು ದಾಸಿಪುತ್ರ ಅಂತ ಗುರುತಿಸಿದ್ರು ಕೂಡ ದಿಸ್ ವಿದುರ ಈಸ್ ವೆರಿ ವೈಸ್ ಒನ್ ಅನ್ನುವಂತಹದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೊ ಅದರಿಂದ ಇಲ್ಲಿ ದ್ವಾರಪಾಲಕ ವಿದುರನನ್ನು ಕೂಡ ಮಹಾಪ್ರಾಜ್ಞ. ಸೊ ಆ ರೀತಿ. ಮತ್ತು ಇಲ್ಲಿ ಈಶ್ವರ ಬಹಳ ಸಂಯೋಚಿತವಾಗಿ ಉಪಯೋಗಿಸಿರುವಂತಹ ಪದ ದ್ವಾರಪಾಲಕ. ಹಿ ಸೇಸ್ ಧೃತರಾಷ್ಟ್ರನನ್ನು ಈಶ್ವರ ಅಂತ ಕರೆದಿದ್ದಾನೆ. ಆ್ಯಂಡ್ ದಿ ಸುಪ್ರೀಂ ಬೀಯಿಂಗ್, ದಿ ಪರಮಾತ್ಮ ಈಸ್ ಕಾಲ್ಡ್ ದಿ ಈಶ್ವರ. ಆ್ಯಕ್ಚುಲ್ ಆಗಿ ವೇದಾಂತದಲ್ಲಿ ಈಶ್ವರ ಅಂತಂದಾಗ ಇಟ್ ಈಸ್ ದಿ ಸುಪ್ರೀಂ ಬೀಯಿಂಗ್, ದಿ ಲಾರ್ಡ್ ಹಿಮ್ಸೆಲ್ಫ್ ಈಸ್ ಪರಮಾತ್ಮ. ಬಟ್ ಇಲ್ಲಿ ಈಶ್ವರ ಅನ್ನುವಂತಹದ್ದು ಇಟ್ ಈಸ್ ವ್ಯಾವಹಾರಿಕ. ಸೊ ಇಲ್ಲಿ ಧೃತರಾಷ್ಟ್ರನನ್ನ ಈಶ್ವರ ಅಂತ ಹೇಳ್ತಾ ಇರೋವಂತಹದ್ದು. ಸೊ ಧೃತರಾಷ್ಟ್ರನನ್ನ ಈಶ್ವರ ಅಂತ ಕರೆದಿರೋದು ಯಾರು? ಈಸ್ ಎ ದ್ವಾರಪಾಲಕ, ಈಸ್ ಎ ದ್ವಾಸ್ತಂ, ಈಸ್ ಎ ದೂತ, ಈಸ್ ಓನ್ಲಿ ಎ ಮೆಸೆಂಜರ್. ಸೊ ಫಾರ್ ಎ ಮೆಸೆಂಜರ್, ಫಾರ್ ಎ ದ್ವಾರಪಾಲಕ, there is no doubt Dhritarashtra is the master, he is the Ishvara. But ನಿಜವಾಗ್ಲೂ ಧೃತರಾಷ್ಟ್ರ ಈಶ್ವರನ? ನೋ, he is not. So it is only ವ್ಯಾವಹಾರಿಕ.
In real terms of Ishvara, it is only the Supreme Being, the Lord Paramatma. And Vidura, since he is Mahapragnaha, since he is very wise, he knows the difference. Why Vidura, Dhritarashtra is called Ishvaraha. ಯಾಕೆಂತಂದರೆ ಇಲ್ಲಿ ನಮ್ಮ ಲೌಕಿಕ ವ್ಯವಹಾರದಲ್ಲಿ ಅನೇಕರು ನಮ್ಮನ್ನು ಈಶ್ವರ ಪ್ರಭು ಅಂತ ಕರೀತಾರೆ, ಹೇ ಒಡೆಯ ಅಂತ ಕರೀತಾರೆ. ಸೊ ಯಾರೋ ಒಬ್ಬ ಮನುಷ್ಯ ನನ್ನನ್ನು ಒಡೆಯ ಅಂತ ಯಾಕೆ ಕರೀತಾ ಇದ್ದಾನೆ ಅಂತಂದರೆ ನನ್ನಿಂದ ಅವನಿಗೇನೋ ಆಗಬೇಕಾಗಿದೆ. ಸೊ ಅವನು ಒಡೆಯ ಅಥವಾ ಈಶ್ವರ ಅಂತ ಕರೆದ ಮಾತ್ರಕ್ಕೆ ನಾನು ಸುಪ್ರೀಂ ಬೀಯಿಂಗ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನ ಕೆಲಸ ಆಗಬೇಕಾಗಿರೋದ್ರಿಂದ ನಾನು ಅವನ ಕೆಲಸವನ್ನು ಮಾಡಿಕೊಡ್ತೀನಿ ಅನ್ನೋಂಥ ಅದನ್ನು ಅವನು ಗುರುತಿಸಿರೋದ್ರಿಂದ ಅವನ ಪಾಲಿಗೆ ನಾನು ಈಶ್ವರ, ದಟ್ಸ್ ಆಲ್. ಸೊ ಇಟ್ ಈಸ್ ಓನ್ಲಿ ವ್ಯಾವಹಾರಿಕ, ಅದರ್ವೈಸ್ ಧೃತರಾಷ್ಟ್ರ ಕೆನಾಟ್ ಬಿ ಈಶ್ವರ. ಸೊ ಈಶ್ವರ ಈಸ್ ಎ ಪೋಸ್ಟ್, ಇಟ್ಸ್ ಎ ಡೆಸಿಗ್ನೇಷನ್, ಇಟ್ ಈಸ್ ಓನ್ಲಿ ಎ ಪದವಿ. ಅದರ್ವೈಸ್ ಈಶ್ವರ ಮೀನ್ಸ್ ಈಸ್ ಪ್ರಧಾನ ಪುರುಷೇಶ್ವರ. So knowing this difference, that is Viveka. So Vidura is Viveki. So ದೂತ ಬಂದು ವಿದುರನನ್ನು ಕಂಡು ಅವನನ್ನು ಈ ರೀತಿ ಮಾತನಾಡಿಸ್ತಾನೆ. ಅವರ್ ಕಿಂಗ್ ಧೃತರಾಷ್ಟ್ರ, ಹಿ ಈಸ್ ಮಹಾಪ್ರಾಜ್ಞಃ, ಹಿ ಈಸ್ ಈಶ್ವರ. ಅವನು ಈ ಕೂಡಲೇ ನಿಮ್ಮನ್ನು ನೋಡಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಹಿ ಈಸ್ ವೆರಿ ಆಂಕ್ಷಿಯಸ್. Maybe he has got something to discuss with you and you have to come to the palace right now. So ವಿದುರನನ್ನ ಜೊತೆಯಲ್ಲಿ ಕರ್ಕೊಂಡು ಬಾ ಅನ್ನುವಂತೆ ಅವರು ಆರ್ಡರ್ ಮಾಡಿದ್ದಾರೆ. ಸೊ ಇಷ್ಟು ವಿಷಯವನ್ನು ದ್ವಾರಪಾಲಕ ವಿದುರನಿಗೆ ಹೇಳ್ತಾನೆ. ಆ್ಯಂಡ್ ವಿದುರ ಕೂಡಲೇ ಸ್ವಲ್ಪವೂ ತಡ ಮಾಡದೆ ಆ ಕೂಡಲೇ ಧೃತರಾಷ್ಟ್ರನ ಬಳಿಗೆ ಬರ್ತಾನೆ. That means he comes to the palace of Dhritarashtra. Eva muktastu viduraha prapya rajanivesanam ಅಬ್ರವೀತ್ ಧೃತರಾಷ್ಟ್ರಾಯ ದ್ವಾಸ್ತಾ ಮಾಂ ಪ್ರತಿವೇದಯ. ಈ ಶ್ಲೋಕದಲ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿದುರಾಸ್ ಹ್ಯುಮಿಲಿಟಿ, ಎಷ್ಟು ವಿನಯವಂತ ಅನ್ನೋ, ಹೌ ಡೌನ್ ಟು ಅರ್ತ್ ದಿಸ್ ವಿದುರ ಅನ್ನುವಂತಹದ್ದು ಗೊತ್ತಾಗುತ್ತೆ. ಇಲ್ಲಿ ವಿದುರನ ಜ್ಞಾನವನ್ನು ಸಾಕ್ಷಾತ್ ವೇದವ್ಯಾಸರು ಹೊಗಳಿದ್ದಾರೆ, ಬಹಳ ಪ್ರಶಂಸೆ ಮಾಡಿದ್ದಾರೆ. ಆ್ಯಂಡ್ ಭಗವಾನ್ ವೇದವ್ಯಾಸರೇ ಹಿ ಕಾಲ್ಸ್ ಹಿಮ್ ಮಹಾಪ್ರಾಜ್ಞಃ. ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದರೆ ವಿದ್ಯೆ ಎನ್ನುವಂತಹದ್ದು ವಿನಯವನ್ನು ಕಲಿಸುತ್ತೆ ಅಂತ ಹೇಳ್ತಾರೆ. ಬಟ್ ವಿ ಕ್ಯಾನ್ ಸಿ ದಟ್ ಇನ್ ವಿದುರ. ಅಕ್ಷರಶಃ ನಾವು ವಿದುರನಲ್ಲಿ ಈ ಒಂದು ನೀತಿಯನ್ನು ನಾವು ನೋಡಬಹುದು. ಮತ್ತು ವಿದುರನನ್ನು ಬಲ್ಲವರು ಹೇಳುವ ಪ್ರಕಾರ ಹಿ ಈಸ್ ಸಾಕ್ಷಾತ್ ಯಮರಾಜನ ಅವತಾರ ಅಂತ ಹೇಳ್ತಾರೆ. ಮೃತ್ಯುದೇವತೆಯ ಒಂದು ಅಂಶ, ಅವನು ಮೃತ್ಯುದೇವತೆಯ ಇನ್ಕಾರ್ನೇಷನ್ ಅಂತ ಹೇಳ್ತಾರೆ. ಸೊ ಅವನ ಜ್ಞಾನ, ಸದ್ಗುಣ ಮತ್ತು ವಿನಯ ಇವೆಲ್ಲವನ್ನ ಮೆಚ್ಚಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಬಂದಾಗ he has rejected the offer to stay in the palace accommodation provided by ದುರ್ಯೋಧನ. ನಾನು ಇಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಆ ಸಂದರ್ಭದಲ್ಲಿ ಅಲ್ಲೇ ಇರ್ತಾರೆ ಬೋತ್ ದ್ರೋಣ ಆ್ಯಂಡ್ ಭೀಷ್ಮ ಪಿತಾಮಹ. ಸೊ ಅವರಿಬ್ಬರು ಯೋಚನೆ ಮಾಡ್ತಾರೆ, ದುರ್ಯೋಧನನ ಅರಮನೆಯಲ್ಲಿ ನಾನು ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಬಹುಶಃ ನಮ್ಮ ಮನೆಗೆ ಬರ್ಬೋದು ಅಂತ ಪಿತಾಮಹ ಭೀಷ್ಮ ಯೋಚನೆ ಮಾಡ್ತಾರೆ. ಅದೇ ರೀತಿ ಗುರು ದ್ರೋಣ ನಮ್ಮ ಮನೆಗೂ ಬರಬಹುದು ಕೃಷ್ಣ ಉಳ್ಕೊಳ್ಳೋದಕ್ಕೆ. ಸೊ ದ್ರೋಣ ಕೂಡ ಆ ರೀತಿ ಯೋಚನೆ ಮಾಡ್ತಾನೆ. ಬಟ್ ದ್ರೋಣರಲ್ಲೂ ಉಳ್ಕೊಳ್ಳಿಲ್ಲ, ಭೀಷ್ಮ ಪಿತಾಮಹರ ಮನೆಗೂ ಹೋಗಲಿಲ್ಲ, ದುರ್ಯೋಧನ ಮನೆಯಲ್ಲಿ ಕೂಡ ಉಳ್ಕೊಳ್ಳಿಲ್ಲ. ಮತ್ತು ದುರ್ಯೋಧನನಿಗೆ ಬಹಳ ನಿಷ್ಠೂರವಾಗಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ,
ನಿನ್ನ ಮನೆಯಲ್ಲಿ ಉಳ್ಕೊಂಡು ನಿನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು, ನಿನ್ನ ಮನೆಯಲ್ಲಿ ನಾನು ಊಟ ಮಾಡಬೇಕು ಅನ್ನುವಂತಹ ನಿಯಮ ಏನೂ ಇಲ್ಲ. ಒಬ್ಬ ಮತ್ತೊಬ್ಬನ ಮನೆಯಲ್ಲಿ ಊಟ ಮಾಡಬೇಕು ಅಂತಂದ್ರೆ ಅಲ್ಲಿ 2 ಕಾರಣಗಳಿರುತ್ತೆ. ಒಂದು, ಬಹಳ ಪ್ರೀತಿಯಿಂದ ಅವನು ನನ್ನನ್ನು ಕರೆದಿದ್ದಾನೆ ಅಂತಂದಾಗ ನಾನು ಕೂಡ ಅಷ್ಟೇ ಪ್ರೀತಿಯಿಂದ ಅವನ ಮನೆಗೆ ಹೋಗಿ ಊಟ ಮಾಡಬಹುದು. ಸೊ ಇಬ್ಬರಲ್ಲೂ ಪರಸ್ಪರ ಪ್ರೀತಿ ಇರುತ್ತೆ. ಇಲ್ಲ ಅಂತಂದ್ರೆ ನನಗೆ ನಮ್ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ, ಆಗ ನಾನು ಮತ್ತೊಬ್ಬನ ಮನೆಗೆ ಊಟಕ್ಕೆ ಹೋಗ್ಬೇಕಾಗತ್ತೆ. ಬಟ್ ಈಗ ಯಾವ ರೀತಿಯಿಂದಲೂ ಪರಿಸ್ಥಿತಿ ಆ ರೀತಿ ಇಲ್ಲ. ನೀನು ನನ್ನನ್ನು ಪ್ರೀತಿಯಿಂದ ಕರೀತಾ ಇಲ್ಲ, ನಾನು ನಿನ್ನ ಮೇಲೆ ಪ್ರೀತಿಯಿಂದ ನಿಮ್ಮ ಮನೆಗೆ ನಾನು ಬರೋಕ್ಕಾಗೋದಿಲ್ಲ. ಎರಡನೇದಾಗಿ, ಊಟಕ್ಕಿಲ್ಲದೆ ನಾನು ಇಲ್ಲಿ ಬಂದಿಲ್ಲ, ಸಂಧಾನಕ್ಕಾಗಿ ನಾನು ಬಂದಿರೋವಂತಹದ್ದು. ಆ ದೃಷ್ಟಿಯಿಂದ ಕೂಡ ನಾನು ಇಲ್ಲಿಗೆ ಬರೋದಿಲ್ಲ, ನಾನು ಇಲ್ಲಿ ಉಳ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಬೋತ್ ಶ್ರೀಕೃಷ್ಣ ಆ್ಯಂಡ್ ದುರ್ಯೋಧನ ಒಂದರ್ಥದಲ್ಲಿ ಬಹಳ ಹತ್ತಿರದ ಸಂಬಂಧಿಗಳು. ಇಷ್ಟಾದರೂ ಕೂಡ ನಿಷ್ಠೂರವಾಗಿ ಹೇಳ್ತಾನೆ, ಇಲ್ಲ ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಸೊ ಹಿ ಕಮ್ಸ್ ಟು ವಿದುರಾಸ್ ಪ್ಲೇಸ್. ದಟ್ ಮೀನ್ಸ್ ದಟ್ ಈಸ್ ದಿ ವಿದುರನ ಒಂದು ಗತ್ತು ಆ ರೀತಿ ಇರುತ್ತೆ. ಗತ್ತು ಅನ್ನೋದಕ್ಕಿಂತ ಆ ಒಂದು ವಿನಯ, ಆ ಒಂದು ವಿದ್ಯೆ, ಅವನ ವಿನಯ ಆ ರೀತಿಯಲ್ಲಿ ಬಹಳ ಪರಮಾತ್ಮ ಶ್ರೀಕೃಷ್ಣನನ್ನು ಕೂಡ ಆಕರ್ಷಿಸುವಂತಹ ವ್ಯಕ್ತಿತ್ವವನ್ನು ವಿದುರ ಹೊಂದಿರ್ತಾನೆ. ಸೊ ಕೃಷ್ಣ ಹಿ ಲವ್ಸ್ ಟು ಸ್ಟೇ ಇನ್ ವಿದುರಾಸ್ ಹೌಸ್. ಹಿ ಸೇಸ್ ಐ ವಿಲ್ ಗೋ ಟು ವಿದುರಾಸ್ ಹೌಸ್. ಸೊ ಕೃಷ್ಣನಿಗೆ ಬಹಳ ಅಚ್ಚುಮೆಚ್ಚಿನ ಕೆಲವು ವ್ಯಕ್ತಿಗಳಲ್ಲಿ ದಿಸ್ ವಿದುರ ಇಸ್ ಒನ್ ಅಮಾಂಗ್ ದೆಮ್. ಸೊ ಹೀಗೆ ಇಷ್ಟೆಲ್ಲ ವಿದುರನ ಗುಣಗಳು ಈ ರೀತಿ ಇರುತ್ತೆ. ಇಷ್ಟೆಲ್ಲ ಅವನಲ್ಲಿ ವಿದ್ಯೆ, ವಿನಯ, ಸಕಲ ಸದ್ಗುಣಗಳು ಕೂಡ ಅವನಲ್ಲಿದ್ದರೂ ಕೂಡ ಅವನಲ್ಲಿ ಎಳ್ಳಷ್ಟು ಅಹಂಕಾರವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ವಿದುರಾಸ್ ಗ್ರೇಟ್ನೆಸ್. ಸೊ ಧೃತರಾಷ್ಟ್ರ ದೂತನ ಮೂಲಕ ಹೇಳಿ ಕಳಿಸಿದ್ದಾನೆ, ಈ ಕೂಡಲೇ ನಾನು ವಿದುರನನ್ನು ನೋಡಬೇಕು ಅಂತ ಆಸೆ ಆಗಿದೆ, ಆದ್ದರಿಂದ ಅವನನ್ನು ಕರ್ಕೊಂಬಾ ಅಂತ ಹೇಳಿ ಕಳಿಸಿದ್ದಾನೆ. ಅದನ್ನು ಬಂದು ಇಲ್ಲಿ ದ್ವಾರಪಾಲಕ ಬಂದು ಹೇಳಿದಾಗ ಕೂಡಲೇ ಅರಮನೆಗೆ ಹೊರಟು ಬರ್ತಾನೆ ವಿದುರ. ಸೊ ಅರಮನೆಯ ಮುಂಭಾಗದಲ್ಲಿದ್ದಂತಹ ದ್ವಾರಪಾಲಕ, ಸೊ ದ್ವಾರಪಾಲಕನ ಜೊತೆಯಲ್ಲಿ ಇವನು ಬಂದಿರ್ತಾನೆ. ಅಂಡ್ ಧೃತರಾಷ್ಟ್ರ ಅವನಿಗೆ ಸ್ವಂತ ಅಣ್ಣ. ಅಂಡ್ ಹಿ ಈಸ್ ಒನ್ ಆಫ್ ದಿ ಮಿನಿಸ್ಟರ್ಸ್ ಇನ್ ದಿ ರಾಯಲ್ ಕೋರ್ಟ್. ಇಷ್ಟೆಲ್ಲ ಅವನಲ್ಲಿ ಇಂತಹ ಪ್ರತಿಭೆಗಳಿದ್ರೂ ಕೂಡ when he comes to the palace of Dhritarashtra, all of a sudden he did not enter into the room of Dhritarashtra. So he stops at ದ್ವಾರಪಾಲಕ. ಸೊ ದ್ವಾರಪಾಲಕನ ಬಳಿ ನಿಂತ್ಕೊಂಡು ಬಹಳ ವಿನಯದಿಂದ ಮಾಂ ಪ್ರತಿವೇದಯ. ಇಲ್ಲಿ ಪ್ರತಿವೇದಯ ಅನ್ನುವಂತಹದ್ದು ಬಹಳ ವಿನಯವಾಗಿ ಮಾತನಾಡಿರುವಂತಹ ಒಂದು ವಿಚಾರವನ್ನು ಅದು ತಿಳಿಸುತ್ತೆ. ಪ್ರತಿವೇದಯ, ಪ್ಲೀಸ್ ಇನ್ಫಾರ್ಮ್. ಸಿ ಹಿ ಈಸ್ ಟಾಕಿಂಗ್ ಟು ದ್ವಾರಪಾಲಕ ಅಂಡ್ ಹಿ ಈಸ್ ಎ ಮಿನಿಸ್ಟರ್ ಇನ್ ದಿ ರಾಯಲ್ ಕೋರ್ಟ್. ಸಿ ಈವನ್ ಫಾರ್ ವಿದುರ ಹಿ ಈಸ್ ಅ ಸೇವಕ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಅವನು ಒಬ್ಬ ದ್ವಾರಪಾಲಕ ಆದರೂ ಕೂಡ ಅವನಿಗೆ ಬಹಳ ಗೌರವವನ್ನು ಕೊಟ್ಟು ಹೇಳ್ತಾನೆ, ನೋಡಪ್ಪ ನನ್ನನ್ನು ಬಹಳ ಬೇಗ ನೋಡಬೇಕು ಅಂತ ಧೃತರಾಷ್ಟ್ರ ಆಸೆ ಪಟ್ಟಿದ್ದ, ಆ ಕಾರಣದಿಂದ ನಾನು ಇಲ್ಲಿಗೆ ಈ ಕೂಡಲೇ ಹೊರಟು ಬಂದಿದ್ದೀನಿ, ನಾನು ಬಂದು ತಲುಪಿದ್ದೀನಿ ಅನ್ನುವಂತಹ ಒಂದು ಸುದ್ದಿಯನ್ನು ದಯಮಾಡಿ ನೀನು ಧೃತರಾಷ್ಟ್ರನಿಗೆ ತಿಳಿಸು. ದಿಸ್ ಈಸ್ ಪ್ರತಿವೇದಯ. ಸೊ ದಿಸ್ ಈಸ್ ದಿ ಹ್ಯುಮಿಲಿಟಿ. ಸೊ ಸೇವಕನಲ್ಲಿ ಕೂಡ ಅವನೇನು ಹೇಳ್ತಾನೆ ಅಂದರೆ, ಪ್ಲೀಸ್ ದಯಮಾಡಿ, ಪ್ರತಿವೇದಯ, ದಯಮಾಡಿ ನೀನು ಹೋಗಿ ಯು ಗೋ ಅಂಡ್ ಇನ್ಫಾರ್ಮ್ ಧೃತರಾಷ್ಟ್ರ ದಟ್ ಐ ಹ್ಯಾವ್ ಕಮ್. ನನಗೆ ವಿಚಾರ ಗೊತ್ತಾದ ಕೂಡಲೇ ಬಂದಿದ್ದೀನಿ ಅನ್ನುವಂತಹದ್ದು ಅವನಿಗೆ ಗೊತ್ತಾಗಬೇಕಾದ್ರಿಂದ ರೈಟ್ ನೌ ಯು ಗೋ ಅಂಡ್ ಇನ್ಫಾರ್ಮ್ ಟು ಧೃತರಾಷ್ಟ್ರ ದಟ್ ಐ ಹ್ಯಾವ್ ಕಮ್. ಮತ್ತು ಇಲ್ಲಿ ನಾನು ನಿಂತಿದ್ದೀನಿ, ಅವನ ಅಪ್ಪಣೆಗಾಗಿ ನಾನು ಇಲ್ಲಿ ನಿಂತಿದ್ದೀನಿ. ಸಿ ದಿಸ್ ಈಸ್ ಕಾಲ್ಡ್ ವಿನಯ. ಸಾಮಾನ್ಯವಾಗಿ
ನಾವು ಮತ್ತೊಬ್ಬರಿಗೆ ಉಪದೇಶವನ್ನು ನಾವು ಮಾಡಬೇಕು ಅಂತಂದಾಗ ನಮ್ಮಲ್ಲಿ ನೀತಿ ಇರಬೇಕು. ಅಂತಂದರೆ ನಾವು ಹೇಗಿರಬೇಕು ಅನ್ನುವಂತಹ ಕೆಲವುಗಳನ್ನು ನಾವೇನು ಕಲ್ತ್ಕೊಂಡಿರ್ತೀವಿ, ದಟ್ ಈಸ್ ಕಾಲ್ಡ್ ನೀತಿ. ರೀತಿ ನೀತಿ ಅಂತೆಲ್ಲ ಹೇಳ್ತಾರೆ. ಅಂತಂದರೆ ಹೇಗೆ ನಾವು ಬಿಹೇವ್ ಮಾಡಬೇಕು, ಒಬ್ಬರ ಜೊತೆ ನಾವು ಹೇಗೆ, ನಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು, ಈಸ್ ಕಾಲ್ಡ್ ದಿ ನೀತಿ. ಸೊ ನಾನು ಮತ್ತೊಬ್ಬನಿಗೆ ಏನಾದರೂ ನಾನು ಸಲಹೆಗಳನ್ನು ಕೊಡ್ತಾ ಇದ್ದೀನಿ ಅಂತಂದರೆ ನನ್ನಲ್ಲಿ ಇಂತಹ ಅನೇಕ ನೀತಿಗಳು ನನ್ನಲ್ಲಿ ಇರಬೇಕು, ನಾನು ಮೈಗೂಡಿಸ್ಕೊಂಡಿರಬೇಕು. ದೆನ್ ಐ ಕ್ಯಾನ್ ಅಡ್ವೈಸ್ ದಿ ಅನದರ್ ಪರ್ಸನ್. ಸೊ ಅಂಡ್ ದಿಸ್ ವಿದುರ ಹಿ ಹ್ಯಾಸ್ ಗಾಟ್ ದಟ್. ಸೊ ಇಲ್ಲಿ ಉಪದೇಶ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಗುಣ ವಿದುರನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ದ್ವಾರಪಾಲಕನೊಂದಿಗೆ ಅವನು ಮಾತನಾಡ್ತಾ ಇರುವಂತಹ ರೀತಿ ಅದು ತಿಳಿಸ್ತಾ ಇದೆ. ಸೊ ಅವನು ಆ ದ್ವಾರಪಾಲಕನಿಗೆ ಹೇಳ್ತಾನೆ, ಮಾಂ ಪ್ರತಿವೇದಯ. ಸೊ ನಾನು ಬಂದಿದ್ದೀನಿ ಅನ್ನುವಂತಹದ್ದನ್ನು ದಯಮಾಡಿ ನೀನು ಧೃತರಾಷ್ಟ್ರನಿಗೆ ತಿಳಿಸು. ಸೊ ದಿಸ್ ವಿನಯ ಈಸ್ ಎ ಗುಣ. ಆ್ಯಂಡ್ ದಿಸ್ ವಿದುರ ನೀತಿ ಸ್ಟಾರ್ಟ್ಸ್ ವಿತ್ ನ ಅಹಂಕಾರ. ಯಾಕೆಂತಂದರೆ ಅಲ್ಲಿ ನಾವು ಮತ್ತೊಬ್ಬರಿಗೆ ಉಪದೇಶವನ್ನು ಕೊಡ್ತಾ ಇದ್ದೀವಿ ಅಂತಂದಾಗ ನಮ್ಮಲ್ಲಿ ಅಹಂಕಾರ ಇರಬಾರ್ದು. ಓ ಐ ನೋ ಎವ್ರಿಥಿಂಗ್, ದಟ್ಸ್ ವೈ ಐ ಆಮ್ ಅಡ್ವೈಸಿಂಗ್. ನೋ ಸಚ್ ಅಹಂಕಾರ. ಅರ್ಜುನನಿಗೆ ಪರಮಾತ್ಮ ಉಪದೇಶವನ್ನು ಮಾಡಿದಾಗ ಹಿ ವಾಸ್ ಎ ಟೀಚರ್. ಪರಮಾತ್ಮ ಶ್ರೀಕೃಷ್ಣ ಆಸ್ ಎ ಟೀಚರ್ ಹಿ ಅಡ್ವೈಸ್ಡ್ ಅರ್ಜುನ. ಸೊ ಅರ್ಜುನನಿಗೆ ಎಲ್ಲ ಹೇಳ್ಕೊಡ್ಬೇಕು. ಅರ್ಜುನ ಅಳುತ್ತಾ ಇದ್ದಾನೆ, ಮೊದಲು ಅವನು ಅಳು ನಿಲ್ಲಿಸಬೇಕು. ಎಷ್ಟೊಂದು ಒಬ್ಬ ಶಿಷ್ಯನ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಾನೆ. ದಟ್ ಈಸ್ ಗುರು ಲಕ್ಷಣ. ಸೊ ಅಲ್ಲಿ ಹೇಗೆ ಅಹಂಕಾರವನ್ನು ನೋಡೋದಕ್ಕೆ ಸಾಧ್ಯ? ಸೊ ಇಲ್ಲೂ ಕೂಡ ವಿದುರ ಉಪದೇಶವನ್ನು ಕೊಡ್ತಾನೆ, ಕೊಡುವಂತಹ ಕೆಪಾಸಿಟಿ ಇದೆ ಅಂತಂದಾಗ ಕೂಡ ಅವನ ಈ ಒಂದು ವಿನಯವನ್ನು ನೋಡಿದಾಗ ಗೊತ್ತಾಗತ್ತೆ, ಎಸ್ ಹಿ ಈಸ್ ದಿ ಸೂಟಬಲ್ ಪರ್ಸನ್, he can advise. He has got all such characters to advise the others. So Vidura shows how to behave ಅನ್ನುವಂತಹದ್ದನ್ನು ಕೂಡ ಇಲ್ಲಿ ನಮಗೆ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾನೆ. ನಾನು ಕೂಡ ಈ ಅರಮನೆಗೆ ಸಂಬಂಧಪಟ್ಟವನು ಅನ್ನುವ ರೀತಿಯಲ್ಲಿ ಅವನು he could have entered the ಧೃತರಾಷ್ಟ್ರ's room, ಬಟ್ ಅವನು ಆ ರೀತಿ ಮಾಡಲಿಲ್ಲ. ಸೊ ವಿದ್ಯೆ ಇದೆ ಅಂತಂದಾಗ ವಿನಯ ಇರಬೇಕು ಅಂತ ಹೇಳ್ತಾರೆ. ಆದರೆ ನನಗೆಲ್ಲ ಗೊತ್ತಿದೆ, ನನ್ನಲ್ಲಿ ವಿದ್ಯೆ ಇದೆ, ಐ ಕ್ಯಾನ್ ಅಡ್ವೈಸ್ ಅಂತಂದಾಗ ದಿಸ್ ಆಟಿಟ್ಯೂಡ್ ಈಸ್ ಕಾಲ್ಡ್ ದಿ ಅಹಂಕಾರ. ಬಟ್ ವಿದುರ ಈಸ್ ನಾಟ್ ಲೈಕ್ ದಟ್. ಸೊ ಧೃತರಾಷ್ಟ್ರನ ಬಳಿಗೆ ಬಂದಾಗ ನೇರವಾಗಿ ಅವನ ಕೊಠಡಿಗೆ ಅವನು ಹೋಗಲಿಲ್ಲ. ವಿದುರ ಹಿ ವೇಟ್ಸ್ ಫಾರ್ ದಿ ಪರ್ಮಿಷನ್ ಆಫ್ ಧೃತರಾಷ್ಟ್ರ. ಒಂದು ಹಿ ಈಸ್ ಎಲ್ಡರ್ ಟು ವಿದುರ. ಸೊ ಒಬ್ಬ ಅಣ್ಣನಾಗಿ ಅವನು ನನಗೆ ಅನುಮತಿ ಕೊಡಲಿ, ಯಾಕೆಂತಂದರೆ ಎನಿವೇ ಹಿ ಈಸ್ ದೊಡ್ಡವನು, ಅವನು ಹಿ ಈಸ್ ಹಿರಿಯ. ಸೊ ಅವನ ಅನುಮತಿ ಇಲ್ಲದೆ ನಾನು ಹಾಗೆ ಏಕಾಏಕಿ ನುಗ್ಗಬಾರ್ದು. ಸಿ ದಟ್ ಶೋಸ್ ಹೌ ವಿನಯ ದಿಸ್ ವಿದುರ ಇಸ್. ಸೊ ಮತ್ತು ಇಲ್ಲಿ ಕೂಡ ಧೃತರಾಷ್ಟ್ರ ಬಾಯಿ ಬಿಟ್ಟು ತನಗೆ ಏನು ಬೇಕು ಅನ್ನುವಂತಹದ್ದನ್ನು ಕೇಳುವವರೆಗೆ ವಿದುರ ಏನು ಮಾತನಾಡಲಿಲ್ಲ. ಸೊ ಅವನಿಲ್ಲಿ ಧೃತರಾಷ್ಟ್ರನನ್ನು ನಾನು ಈ ಕೂಡಲೇ ನೋಡಬೇಕು ಅಂತಂದಾಗ ಹಿ ಅಲೋಡ್ ಧೃತರಾಷ್ಟ್ರ ಟು ಸ್ಪೀಕ್. ಮಧ್ಯದಲ್ಲಿ ಇವನು ಮಾತನಾಡಲಿಲ್ಲ. ಸೇಮ್ ನಾವು ಭಗವದ್ಗೀತೆನಲ್ಲೂ ಕೂಡ ಅರ್ಜುನ ಕೇಳ್ಕೊತಾನೆ ಕೃಷ್ಣನಿಗೆ, ನನಗೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನನಗೆ ಯಾವುದು ಶ್ರೇಯಸ್ಕರ, ನನಗೆ ಯಾವುದು ಶ್ರೇಯಸ್ಸು ಅಂತ ನಿನಗೆ ಗೊತ್ತಿದೆ, ಅದನ್ನು ನನಗೆ ತಿಳಿಸು ಅಂತ ಕೇಳ್ಕೊತಾನೆ ಅರ್ಜುನ. ಆ ನಂತರದಲ್ಲಿ ಉಪದೇಶ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಇಲ್ಲಿ ವಿದುರ ಬಂದು ಜಸ್ಟ್ ಒಂದು ಇನ್ಫಾರ್ಮೇಷನ್, ನಾನು ಬಂದಿದ್ದೀನಿ ಅನ್ನೋವಂಥದ್ದನ್ನು ದಯಮಾಡಿ ಧೃತರಾಷ್ಟ್ರನಿಗೆ ತಿಳಿಸು. ಸೊ ನೀತಿ ವಿತೌಟ್ ವಿನಯ ಈಸ್ ಕಾಲ್ಡ್ ದಿ ಕುತರ್ಕ. ಸೊ ಏವಂ ಉಕ್ತಃ ತು, ದಸ್ ಅಡ್ರೆಸ್ ಟು ವಿದುರ. ಯಾರು? ದ್ವಾರಪಾಲಕ ದೂತ ಬಂದು ವಿದುರನಿಗೆ ಈ ರೀತಿ ಹೇಳಿರ್ತಾನೆ. ವಿದುರ ಆ ಕೂಡಲೇ ವಿದುರ ಪ್ರಾಪ್ಯ ರಾಜನಿವೇಶನಂ. ಕೂಡಲೇ ವಿದುರ ಹಿ ವಾಸ್ ಅವೈಲಬಲ್ ಇನ್ ಧೃತರಾಷ್ಟ್ರಸ್ ಪ್ಲೇಸ್, ಇನ್ ಫ್ರಂಟ್ ಆಫ್ ಧೃತರಾಷ್ಟ್ರ ಈಸ್ ರೆಡಿ. ಅಂಡ್ ಅಬ್ರವೀತ್ ಧೃತರಾಷ್ಟ್ರಾಯ ದ್ವಾಸ್ತ. ಅಂಡ್ ದ್ವಾಸ್ತ ಇಸ್ ದ್ವಾರಪಾಲಕ. ಧೃತರಾಷ್ಟ್ರಾಯ ದ್ವಾಸ್ತ.
ಧೃತರಾಷ್ಟ್ರನ ಶಯ್ಯಾಗ್ರಹದ ಮುಂಭಾಗದಲ್ಲಿ ಇದ್ದಂತಹ ಧೃತರಾಷ್ಟ್ರನ ಸೇವಕ ಅವನಿಗೆ ಹೇಳ್ತಾನೆ ವಿದುರ, ಹೇ ದ್ವಾಸ್ತ, ಹೇ ಡೋರ್ ಕೀಪರ್, ಮಾಂ ಪ್ರತಿವೇದಯ, ನಾನಿಲ್ಲಿಗೆ ಬಂದಿದ್ದೀನಿ ಅಂತ ದಯಮಾಡಿ ಮಹಾರಾಜನಿಗೆ ನೀನು ತಿಳಿಸು. ಸೊ ಪ್ರತಿವೇದಯ, ಪ್ಲೀಸ್ ಇನ್ಫಾರ್ಮ್. ದ್ವಾಸ್ತ ಉವಾಚ, ನಾವು ದ್ವಾರಪಾಲಕ ಮಾತನಾಡ್ತಾನೆ. ವಿದುರೋ ಯಮನು ಪ್ರಾಪ್ತೋ ರಾಜೇಂದ್ರ ತವ ಶಾಸನಾತ್ ದೃಷ್ಟುಮಿಚ್ಛತಿ ತೇ ಪಾದೌ ಕಿಂ ಕರೋತು ಪ್ರಸಾದಿ ಮಾಂ. ಸೊ ವಿದುರ ದ್ವಾರಪಾಲಕನಿಗೆ ಹೇಳಿದ ನಂತರದಲ್ಲಿ ದ್ವಾರಪಾಲಕ he goes to Dhritarashtra and says, Rajendra, king of kings, Rajendra, tava shasanat, ನಿನ್ನ ಆಜ್ಞಾನುಸಾರ. ಸಿ ಪ್ರಹಿತಃ ಅನ್ನೋದನ್ನ ಧೃತರಾಷ್ಟ್ರ ಉಪಯೋಗಿಸಿರ್ತಾನೆ. ಸೊ ನಾನು ಕೇವಲ ಹೇಳ್ತಾ ಇಲ್ಲ, ನಾನು ಅವನು ನೋಡಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಮಾಚಿರಂ ಅಂತ ಹೇಳ್ತಾನೆ, ತಡ ಮಾಡದೆ. ದಟ್ ಮೀನ್ಸ್ ಇಟ್ ಈಸ್ ಎನ್ ಆರ್ಡರ್. ಸೊ ಇಲ್ಲಿ ಬರೀ ಪ್ರಹಿತ ಅಂತಂದರೆ ಅದು ಯಾವ ಅರ್ಥವನ್ನು ಬೇಕಾದ್ರೂ ಕೊಡ್ಬೋದಾಗಿತ್ತು. ಸೊ ಹಿಂದಿನ ಶ್ಲೋಕದಲ್ಲಿ ಪ್ರಹಿತ ಅನ್ನೋವಂತಹದ್ದು ಅದು ಇಟ್ ಈಸ್ ಎನ್ ಆರ್ಡರ್ ಅನ್ನೋವಂತಹದ್ದನ್ನು ತಿಳಿಸಿರುತ್ತೆ. ಸೊ ಅದಕ್ಕೆ ಇಲ್ಲಿ ದ್ವಾರಪಾಲಕ ಕೂಡ ಅದೇ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಹಿ ಸೇಸ್ ತವ ಶಾಸನಾತ್, ನಿನ್ನ ಆಜ್ಞಾನುಸಾರ, ನೀ ಏನು ಆರ್ಡರ್ ಮಾಡಿದ್ಯಾ ಅದರ ಪ್ರಕಾರ, ಆಸ್ ಪರ್ ಯುವರ್ ಕಮ್ಯಾಂಡ್, ನೀನು ಅಪೇಕ್ಷೆ ಪಟ್ಟಂತೆ. ಸೊ ನೀನು ಅಪೇಕ್ಷೆ ಪಟ್ಟಂತೆ ನಾನು ವಿದುರನನ್ನು ನೋಡಬೇಕು ಅಂತ ನೀ ಹೇಳಿದ್ಯಲ್ಲ, ಅದರ ಪ್ರಕಾರ ಅವನನ್ನು ಕೂಡಲೇ ಕರ್ಕೊಂಡು ಬಾ ಅಂತ ನೀ ಹೇಳಿದ್ಯಲ್ಲ. ಸೊ ನೌ ಹಿ ಹ್ಯಾಸ್ ಕಮ್, ಅಂದರೆ ಐ ಹ್ಯಾವ್ ಡನ್ ಇಟ್. ಹಿ ಈಸ್ ಟೆಲಿಂಗ್ ದಟ್ ಆಲ್ಸೋ. ನಿನ್ನ ಆಜ್ಞಾನುಸಾರ ವಿದುರ ಬಂದಿದ್ದಾನೆ, ನಿನ್ನ ಆಜ್ಞಾನುಸಾರ ನಾನು ಹೋಗಿ ಅವನನ್ನು ಕರ್ಕೊಂಡ್ಬಂದಿದ್ದೀನಿ. ಆಗಿನ ಕಾಲದಲ್ಲಿ ಮಾತುಕತೆಗಳು ಎಷ್ಟು ಅದ್ಭುತವಾಗಿ, ಪ್ರತಿಯೊಬ್ಬರು ಬುದ್ಧಿವಂತರು. ಸೊ ದ್ವಾರಪಾಲಕ ಕೂಡ ಅಷ್ಟೇ ಚೆನ್ನಾಗಿ ಮಾತನಾಡ್ತಾ ಇದ್ದಾನೆ. ಹಿ ಸೇಸ್ ತವ ಶಾಸನಾತ್, ನಿನ್ನ ಮಾತಿನಂತೆ, ನೀನು ಆಸೆ ಪಟ್ಟಂತೆ ನಿನ್ನ ಆಜ್ಞೆಯನ್ನು ಪಾಲಿಸುವ ಕಾರಣದಿಂದ ಅಯಂ ವಿದುರ ಅನುಪ್ರಾಪ್ತ. ಸೊ ದಿಸ್ ವಿದುರ ಹ್ಯಾಸ್ ಕಮ್. ತೇ ಪಾದೌ ದೃಷ್ಟುಮಿಚ್ಛತಿ. ಹೇ ಮಹಾರಾಜ, ಈಗ ವಿದುರ ಹಿ ಹ್ಯಾಸ್ ಅರೈವ್ಡ್ ಆ್ಯಂಡ್ ಹಿ ಈಸ್ ವೇಟಿಂಗ್ ಫಾರ್ ಯುವರ್ ಪರ್ಮಿಷನ್. ಮತ್ತು ತೇ ಪಾದೌ ದೃಷ್ಟುಮಿಚ್ಛತಿ, ಹೇ ರಾಜೇಂದ್ರ, ವಿದುರ ಬಂದು ನಿಮ್ಮ ಚರಣಾರವಿಂದಗಳನ್ನು ನೋಡಲು ಅವನು ಇಷ್ಟಪಟ್ಟಿದ್ದಾನೆ. ಕಿಂ ಕರೋತು ಮಾಂ ಪ್ರಸಾದಿ. ಈಗ ಅವನು ಏನು ಮಾಡಬೇಕಾಗಿದೆ ಇಲ್ಲಿ? ಇದು ದ್ವಾರಪಾಲಕ ಧೃತರಾಷ್ಟ್ರನ್ನ ಕೇಳ್ತಾ ಇರೋದು. ಅವನನ್ನು ಕರ್ಕೊಂಬ ಅಂತ ನೀ ಹೇಳಿದ್ಯಾ, ಅದರ ಪ್ರಕಾರ ನಾ ಕರ್ಕೊಂಬಂದಿದ್ದೀನಿ. ಅವನು ಕೂಡ ಬಂದಿದ್ದಾನೆ. ಹಿ ಈಸ್ ರೆಡಿ, ಹಿ ಈಸ್ ವೇಟಿಂಗ್ ಫಾರ್ ಯುವರ್ ಪರ್ಮಿಷನ್ ಟು ಎಂಟರ್ ಇನ್ ಟು ಯುವರ್ ರೂಮ್. ಸೊ ಈಗ ವಿದುರ ಈಸ್ ತೇ ಪಾದವು ದೃಷ್ಟು ಮಿಚ್ಚಿತೆ, ನಿಮ್ಮ ಚರಣಾರವಿಂದಗಳನ್ನು ನೋಡೋದಕ್ಕೆ ಅವನು ಇಷ್ಟಪಡ್ತಾ ಇದ್ದಾನೆ. ಹಿ ಆಲ್ಸೋ ಹ್ಯಾಸ್ ಗಾಟ್ ದಿ ಸೇಮ್ ಡಿಸೈರ್. ದೃಷ್ಟು ಮಿಚ್ಚತಿ ಅಂತ ಧೃತರಾಷ್ಟ್ರ ಹೇಳಿದ್ದ. ಸೊ ಅವನು ಕೂಡ ತೇ ಪಾದವು ದೃಷ್ಟು ಮಿಚ್ಚತಿ. ಸೊ ನಿನ್ನ ಚರಣಾರವಿಂದಗಳನ್ನು ನೋಡೋದಕ್ಕೆ ಅವನು ಕೂಡ ಕಾತುರದಿಂದ ಇದ್ದಾನೆ. ಕಿಂ ಕರೋತು ಮಾಂ ಪ್ರಸಾದಿ. ಸೊ ಅವನು ಇಲ್ಲಿ ಏನು ಮಾಡೋದಿದೆ ಅದನ್ನು ನೀವು ನನಗೆ ಹೇಳ್ತೀರಾ? ಕಿಂ ಕರೋತು, ಅವನು ಇಲ್ಲಿ ಮಾಡೋದಾದ್ರೂ ಏನಿದೆ? ಮಾಂ ಪ್ರಸಾದಿ, ಪ್ಲೀಸ್ ಕಮ್ಯಾಂಡ್, ನನಗೆ ಹೇಳಿ, ದಯಮಾಡಿ ನನಗೆ ನೀವು ತಿಳಿಸಿ. ಬಿಕಾಸ್ ಹಿ ಈಸ್ ವೇಟಿಂಗ್ ಔಟ್ಸೈಡ್. ಸೊ ಇಷ್ಟು ವಿಚಾರಗಳನ್ನು ಇಲ್ಲಿ ದ್ವಾರಪಾಲಕ ಅರಮನೆಯ ಅಂತಂದರೆ ಶಯ್ಯಾಗ್ರಹದಲ್ಲಿ ಇರುವಂತಹ ಧೃತರಾಷ್ಟ್ರನ ಬಳಿಗೆ ಬಂದು ಮಹಾಪ್ರಾಜ್ಞ ಧೃತರಾಷ್ಟ್ರನಿಗೆ ಈ ಎಲ್ಲ ವಿಚಾರಗಳನ್ನು ತಿಳಿಸ್ತಾನೆ. ಸೊ ನಾವು ಆ ಒಂದು ವಿದುರ ನೀತಿ ಅಂತ ಏನು ಒಂದು ಪ್ರಸಂಗವನ್ನು ನಾವು ಮಹಾಭಾರತದ ಈ ಭಾಗದಲ್ಲಿ ನೋಡ್ತೀವಿ. ಫಾರ್ ದಟ್ ವಿದುರ ನೀತಿ ಪ್ರಸಂಗ
ದ ಸ್ಟೇಜ್ ಇಸ್ ಸೆಟ್ ಅಂಡ್ ಇಟ್ ಈಸ್ ಮಿಡ್ ನೈಟ್. ಸೊ ಇದು ರಾತ್ರಿಯ ಸಮಯ, ಇಲ್ಲಿ ನಡೆಯುವಂತಹ ಮಾತುಕತೆಗಳು. ಸೊ ವಿದುರ ನೀತಿ ಎನ್ನುವಂತಹದ್ದು ಎಲ್ಲೋ ಒಂದು ಕಡೆ ನಡೆದಿರುವಂತಹದ್ದಲ್ಲ. ನಡುರಾತ್ರಿಯಲ್ಲಿ ಬಿಟ್ವೀನ್ ದುರ್ಯೋಧನ ಆ್ಯಂಡ್ ಬಿಟ್ವೀನ್ ಧೃತರಾಷ್ಟ್ರ ಆ್ಯಂಡ್ ವಿದುರ ಮತ್ತು ಶಯಾಗ್ರಹದಲ್ಲಿ ನಡೆಯುವಂತಹ ಮಾತುಕತೆಗಳು. ಸೊ ಇಟ್ ಈಸ್ ಮಿಡ್ ನೈಟ್ ಆ್ಯಂಡ್ ದಿಸ್ ಬ್ಲೈಂಡ್ ಕಿಂಗ್, ಕುರುಡು ರಾಜ ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಾ ಇಲ್ಲ. ಸೊ ಮನಸ್ಸಿನ ತುಂಬ ಉದ್ವೇಗಗಳು, ದೆರ್ ಈಸ್ ಆಂಗ್ಸೈಟಿ, ದೆರ್ ಈಸ್ ಫಿಯರ್, ಆ್ಯಂಡ್ ದಿಸ್ ಈಸ್ ದಿ ಕಂಡೀಷನ್. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ವಿದುರ ನೀತಿಯನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಆ ಹಿನ್ನೆಲೆಯಲ್ಲಿ ಇರುವಂತಹ ಎಲ್ಲ ಪರಿಸ್ಥಿತಿಗಳು ನಮಗೆ ಗೊತ್ತಾಗಬೇಕು. ಸೊ ಈ ರಾತ್ರಿನಲ್ಲಿ ಯಾತಕ್ಕೆ ಕರೆದಿದ್ದಾನೆ ಧೃತರಾಷ್ಟ್ರ, ಆ್ಯಂಡ್ ವೈ ಹಿ ಕೆನಾಟ್ ಸ್ಲೀಪ್. ಸೊ ದೆರ್ ಈಸ್ ಆಂಗ್ಸೈಟಿ. ಯುದ್ಧವೇ ಅನಿವಾರ್ಯವಾದರೆ ಪಾಂಡವರಿಗೆ ಜಯ ಅನ್ನುವಂತಹ ಹೆದರಿಕೆ ಇದೆ. ಸೊ ದೆರ್ ಈಸ್ ಫಿಯರ್ ಇನ್ ದಿ ಮೈಂಡ್ ಆಫ್ ಧೃತರಾಷ್ಟ್ರ. ಮತ್ತು ಯಾವ ನಿರ್ಧಾರಗಳನ್ನು ವಿರಾಟ ನಗರದಲ್ಲಿ ಪಾಂಡವರು ತಗೊಂಡಿದ್ದಾರೆ, ಸೊ ಹಿ ನೋಸ್ ನಥಿಂಗ್ ಅಬೌಟ್ ಇಟ್ ಬಿಕಾಸ್ ಸಂಜಯ ಡಿಡ್ ನಾಟ್ ಟೆಲ್ ಎನಿಥಿಂಗ್. ಹಿ ಸೇಸ್ ಯು ವೇಟ್ ಟಿಲ್ ಟುಮಾರೋ. ನಾಳೆ ಬೆಳಗ್ಗೆ ರಾಜಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತೀನಿ. ದಟ್ ಮೀನ್ಸ್ ಯು ವೇಟ್ ಟಿಲ್ ಸಚ್ ಟೈಮ್. ಸೊ ಕಾಯುವಂತಹದ್ದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಆಂಗ್ಸೈಟಿ. ಸೊ ಎರಡ ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಚಿಂತೆಗಳು ಬೇಕಾದಷ್ಟಿದೆ. ಯಾಕೆಂತಂದರೆ ಸಂಜಯ ಇವನು ಅಂದ್ಕೊಂಡಿರ್ತಾನೆ ಸಂಜಯ ನನ್ನ ಜೊತೆ ಮಾತನಾಡ್ತಾನೆ ಅಂತ. ಬಟ್ ಸಂಜಯ ಹಿ ಡಿಡ್ ನಾಟ್ ಕೇರ್. ಹಿ ಸೇಸ್ ಐ ಆಮ್ ಟೈರ್ಡ್ ಆ್ಯಂಡ್ ನಿನ್ನೊಬ್ಬನ ಜೊತೆ ನಾನು ಮಾತನಾಡುವಂತಹದ್ದಲ್ಲ ಇದು ವಿಚಾರ. ಸೊ ಎಲ್ಲರ ಸಮ್ಮುಖದಲ್ಲಿ ಹೇಳುವಂತಹದ್ದಿದ್ದು. ಆದ್ದರಿಂದ ಐ ವಿಲ್ ನಾಟ್ ಟೆಲ್ ಯು ಎನಿಥಿಂಗ್ ನೌ. ಜೊತೆಗೆ ನಾನು ಐ ಆಮ್ ಟೈರ್ಡ್, ನಾನು ಐ ವಿಲ್ ಗೋ. ಸೊ ಈ ರೀತಿಯೆಲ್ಲ ಆದಾಗ ಸಹಜ ಧೃತರಾಷ್ಟ್ರನಿಗೆ ತಾನು ತಪ್ಪು ಮಾಡಿದ್ದೀನಿ, ತನ್ನಿಂದ ತಪ್ಪು ನಡೆದಿದೆ ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಗೊತ್ತು. ಸೊ ಒಂದು ಗಿಲ್ಟ್ ಇದ್ದೇ ಇದೆ. ಯಾಕೆಂತಂದರೆ ಒಪ್ಪಂದದ ಪ್ರಕಾರ ಅಜ್ಞಾತವಾಸ ಮುಗಿಸಿದ ನಂತರದಲ್ಲಿ ಅವರ ರಾಜ್ಯವನ್ನು ಅವರಿಗೆ ಕೊಡಬೇಕು. ಸೊ ಪಾಂಡವರ ರಾಜ್ಯವನ್ನು ಪಾಂಡವರಿಗೆ ಕೊಡೋದಕ್ಕೆ ಧೃತರಾಷ್ಟ್ರ ಹಿಂದೆ ಮುಂದೆ ನೋಡ್ತಾನೆ. ಅಲ್ಲಿ ದುರ್ಯೋಧನ ಹಠ ಮಾಡಿರಬಹುದು, ಹಠಮಾರಿತನ ಅವನದಿರ್ಬೋದು. ಬಟ್ ಆಸ್ ಎ ಕಿಂಗ್ ಹಿ ಕ್ಯಾನ್ ಟೇಕ್ ಎ ಡಿಸಿಷನ್. ಆಸ್ ಎ ಫಾದರ್ he should have advised his son. ಬಟ್ ಅವೆರಡೂ ಮಾಡಲಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಪುತ್ರ ವ್ಯಾಮೋಹ. ಸೊ ಇಷ್ಟೆಲ್ಲ ಮನಸ್ಸಿನ ತುಂಬ ಉದ್ವೇಗಗಳು, ದೆರ್ ಈಸ್ ಆಂಗ್ಸೈಟಿ, ದೆರ್ ಈಸ್ ಫಿಯರ್ ಇನ್ ದಿ ಮೈಂಡ್ ಆಫ್ ಧೃತರಾಷ್ಟ್ರ, ಆ್ಯಂಡ್ ದಿಸ್ ಈಸ್ ದಿ ಕಂಡೀಷನ್ ಆಫ್ ಧೃತರಾಷ್ಟ್ರ. ಆ್ಯಂಡ್ ಧೃತರಾಷ್ಟ್ರ ಹಿ ಈಸ್ ಇನ್ಸೈಡ್, ತನ್ನ ಕೊಠಡಿಯ ಒಳಗಡೆ ಇದ್ದಾನೆ. And the Viveka, here Viveka means Vidura. Vidura is standing outside. See, ಮನಸ್ಸಿನಲ್ಲಿ ಇಷ್ಟೊಂದು ಚಿಂತೆಗಳಿದೆ ಅಂತಂದಾಗ ವಿವೇಕ ಇಸ್ ಸಮ್ವೇರ್ ಎಲ್ಸ್. ದಟ್ ಮೀನ್ಸ್ ಆಂಗ್ಸೈಟಿ ಇನ್ಕ್ರೀಸಸ್. ವಿವೇಕ ಇಸ್ ನಾಟ್ ಅವೈಲಬಲ್ ಬಿಕಾಸ್ ಇಟ್ ಈಸ್ ಸಮ್ವೇರ್ ಎಲ್ಸ್ ಅಂಡ್ ದಿ ಆಂಗ್ಸೈಟಿ ಇಸ್ ವೆರಿ ನಿಯರ್. ಇಟ್ ಈಸ್ ಇನ್ ಹಿಸ್ ಮೈಂಡ್. ಸೊ ಧೃತರಾಷ್ಟ್ರ ಇಸ್ ಇನ್ಸೈಡ್ ದಿ ರೂಮ್, ವಿವೇಕ ಇಸ್ ಔಟ್ಸೈಡ್ ದಿ ರೂಮ್. That is, Vidura is standing outside. He is waiting for the permission of Dhritarashtra. That means ಅವನ ಕಾತುರತೆ ಎಷ್ಟಿತ್ತು ಅನ್ನುವಂತಹದ್ದನ್ನು ತಿಳಿಸ್ತಾ ಇರುವಂತಹ ಸಂದರ್ಭ. ಸೊ Vidura is standing outside and asking ಕಿಂ ಕರೋತು. ಹೇಳಿ ಕಳಿಸಿರ್ತಾನೆ ದ್ವಾರಪಾಲಕನಲ್ಲಿ, ನೋಡಪ್ಪ ನಾನು ಬಂದಿದ್ದೀನಿ, ಕಿಂ ಕರೋತು, ನಾನು ಮಾಡುವಂತಹದ್ದು ಏನಿದೆ, ವಾಟ್ ಈಸ್ ಮೈ ಡ್ಯೂಟಿ ಹಿಯರ್, ಲೆಟ್ ಮೀ ನೋ ದಟ್. ಸೊ ಹೋಗಿ ಗೋ ಅಂಡ್ ಇನ್ಫಾರ್ಮ್ ಕಿಂಗ್ ಧೃತರಾಷ್ಟ್ರ, ಮಾಮ್ ಪ್ರತಿವೇದಯ, ನಾನು ಬಂದಿದ್ದೀನಿ ಅನ್ನುವಂತಹದ್ದನ್ನು ಅವನಿಗೆ ತಿಳಿಸು. ಸಿ ದ ಎಂಟೈರ್ ವಿದುರ ನೀತಿ ಈಸ್ ಆನ್ಸರ್ ಟು ದಿಸ್ ಕಿಂ ಕರೋತು.
ಸೊ ನಿದ್ರೆ ಇಲ್ಲದ ರಾತ್ರಿಯಲ್ಲಿ, ಈ ನಡುರಾತ್ರಿಯಲ್ಲಿ ಧೃತರಾಷ್ಟ್ರ ಪ್ರಶ್ನೆಯನ್ನು ಮಾಡ್ತಾನೆ. ಭಗವದ್ಗೀತೆಯ ಉಪದೇಶದ ಸಮಯದಲ್ಲಿ ಅರ್ಜುನ, ಅವನ ಪರಿಸ್ಥಿತಿ ಕೂಡ ಹೀಗೆ ಆಗಿತ್ತು. ಅವನು ಕೂಡ ಹೀಗೆ ಕೇಳ್ತಾನೆ, ಕಿಂ ಕರ್ಮ ಕಿಂ ಅಕರ್ಮ ಇತಿ, ಏನ್ ಮಾಡಬೇಕು ಏನ್ ಮಾಡಬಾರ್ದು ನನಗೇನು ಗೊತ್ತಾಗ್ತಾ ಇಲ್ಲ. ಸೊ ಹೆಚ್ಚು ಕಡಿಮೆ ಬೋತ್ ಆರ್ ಕನ್ಫ್ಯೂಸ್ಡ್. ಅರ್ಜುನ ಹೇಗೆ ಕನ್ಫ್ಯೂಸ್ ಆಗಿದ್ದ, ಅದೇ ರೀತಿಯಲ್ಲಿ ದಿ ಕಂಡೀಷನ್ ಆಫ್ ದಿ ಧೃತರಾಷ್ಟ್ರ ಅವನಿಗೂ ಗೊತ್ತಿಲ್ಲ. ಬಟ್ ಪ್ರಶ್ನೆ ಇಬ್ಬರದು ಒಂದೇ, ಬಟ್ ಇಬ್ಬರದು ಬೇರೆ ಬೇರೆ ಉತ್ತರಗಳು. ಅಲ್ಲಿ ಪರಮಾತ್ಮ ಶ್ರೀಕೃಷ್ಣ ಉಪದೇಶವನ್ನು ಕೊಡ್ತಾನೆ, ಇಲ್ಲಿ ವಿದುರ ಉಪದೇಶವನ್ನು ಕೊಡ್ತಾನೆ. ಅರ್ಜುನ ಪ್ರಶ್ನೆಯನ್ನು ಕೇಳುವಾಗ ಅರ್ಜುನ ಹೇಳ್ತಾನೆ, ನಾನು ಐ ಹ್ಯಾವ್ ಸರೆಂಡರ್ಡ್ ಅನ್ ಟು ಯು, accept me as your shishya. So ali there was we can see the sharanagati bhava of Arjuna. But illi Dhritarashtra as a king, he is questioning Vidura. See the attitude, both are questioning. Arjuna is also questioning, Dhritarashtra is also questioning. We can see the sharanagata bhava in Arjuna's approach. Here King Dhritarashtra as a king, and he is a putra vyamohi, and he is confused. So this condition mind, with this conditioning mind, Dhritarashtra is questioning, and Vidura uttara kodtane. And there is another interesting word, that is drushtum ichchati te padu. ಸೊ ದ್ವಾರಪಾಲಕ ಮಹಾರಾಜ ಧೃತರಾಷ್ಟ್ರನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ಹೇ ಪ್ರಭು ರಾಜೇಂದ್ರ, ವಿದುರ ಹ್ಯಾಸ್ ಅರೈವ್ಡ್. ಹಿ ಈಸ್ ರೈಟ್ ನೌ ವೇಟಿಂಗ್ ಔಟ್ಸೈಡ್ ಫಾರ್ ಯುವರ್ ಪರ್ಮಿಷನ್. ಹಿ ಈಸ್ ಆಲ್ಸೋ ವಾಂಟ್ಸ್ ಟು ಸಿ ಯುವರ್ ಪಾದವ್. ಸೊ ಅವನಿಗೂ ಕೂಡ ನಿಮ್ಮ ಚರಣಾರವಿಂದಗಳನ್ನು ನೋಡಬೇಕು ಅನ್ನುವಂತಹ ಆಸೆ ಅವನಲ್ಲಿ ಉಂಟಾಗಿದೆ. ಸೊ ಇದನ್ನ ದ್ವಾರಪಾಲಕ ಹೋಗಿ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇಲ್ಲಿ ದೇರ್ ಈಸ್ ಲಿಟಲ್ ಟ್ರಿಕಿ. ಧೃತರಾಷ್ಟ್ರ ಬಹಳ ಚಿಂತೆಯಿಂದ ನೊಂದು ನಿದ್ದೆ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ವಿದುರನನ್ನ ಭೇಟಿ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಸೊ ವಿದುರನನ್ನ ಈಗಲೇ ನಾನು ನೋಡಬೇಕು ಅಂತ ಯಾಕೆ ಇಷ್ಟಪಟ್ಟಿದ್ದಾನೆ ಅಂತಂದರೆ, ದೆರ್ ಈಸ್ ಫಿಯರ್ ಆ್ಯಂಡ್ ಆಂಗ್ಸೈಟಿ ಇನ್ ದಿ ಮೈಂಡ್ ಆಫ್ ಧೃತರಾಷ್ಟ್ರ, ಆ್ಯಂಡ್ ಹೀ ಈಸ್ ಸ್ಲೀಪ್ಲೆಸ್. And he knows Vidura is a ಜ್ಞಾನಿ, he is a wise person. ಸೊ ವಿದುರ ನನ್ನ ಮನಸ್ಸಿಗೆ ಹಿತವಾಗುವಂತಹ ಮಾತುಗಳನ್ನು ಆಡ್ತಾನೆ, ನನಗೆ ಸಮಾಧಾನ ಮಾಡ್ತಾನೆ ಅನ್ನುವ ಭರವಸೆ ಧೃತರಾಷ್ಟ್ರನದು. ಈ ಕಾರಣದಿಂದ ವಿದುರನಿಗೆ ತನ್ನಲ್ಲಿ ಈ ಕೂಡಲೇ ಬರಬೇಕು ಅಂತ ಸುದ್ದಿಯನ್ನು ಕಳಿಸ್ತಾನೆ. ನಾನು ವಿದುರನನ್ನು ಈ ಕೂಡಲೇ ನೋಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕಾರಣದಿಂದ ವಿದುರನನ್ನು ನೋಡೋದಕ್ಕೆ ಇಷ್ಟ ಅಂತ ಧೃತರಾಷ್ಟ್ರ ಹೇಳ್ತಾ ಇರುವಂತಹದ್ದು. ಬಟ್ ಅರಮನೆಗೆ ಬಂದಂತಹ ವಿದುರ, ಮಹಾರಾಜ ಅವನಿಗೆ ನನ್ನಿಂದ ಏನು ಕಾರ್ಯ ಆಗಬೇಕಾಗಿದೆ, ವಾಟ್ ಈಸ್ ಹಿಸ್ ಎಕ್ಸ್ಪೆಕ್ಟೇಷನ್, ಸೊ ನಾನಿಲ್ಲಿ ಮಾಡಬೇಕಾಗಿರುವಂತಹದ್ದಾದರೂ ಏನು. ಸೊ ಅರಮನೆಗೆ ಬಂದಿರುವಂತಹದ್ದು ವಿದುರ ಏನೋ ಒಂದು ಘನಕಾರ್ಯವನ್ನು ಈಗ ನಾನು ಮಾಡಬೇಕಾಗಿದೆಯೇನೋ. ಸೊ ಈಗ ಲೆಟ್ ಮೀ see his feet. Instead of seeing the face of Dhritarashtra, he says, I would like to see the feet of Dhritarashtra. ಯಾಕೆಂತಂದರೆ ಅವನು ಯಾವ ತುದಿಗಾಲಿನಲ್ಲಿ ನಿಂತು ಯಾವ ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂತಹ ಆರ್ಡರ್ನ ಕೊಡ್ತಾನೆ. ಸೊ ಆ ತುದಿಗಾಲಿನಲ್ಲಿ ನಿಂತಿರುವಂತಹದ್ದು ಧೃತರಾಷ್ಟ್ರ, ಪಾಪ ಅವನಿಗೆ ಹಂಗೆ ಆಗಬಾರ್ದಾಗಿತ್ತು. ಸೊ ಆದ್ದರಿಂದ ಅಂತಹ ಪಾದಗಳನ್ನು ನಾನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಯಾರೇ ಒಬ್ಬರು ಹಿರಿಯರು ಬಂದಾಗ ನಾವು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತೀವಿ, ಪಾದಗಳನ್ನು ಮುಟ್ಟಿ ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡ್ತೀವಿ. ಇದೊಂದು ಸಂಪ್ರದಾಯ. ಬಟ್ ಇಲ್ಲಿ ಧೃತರಾಷ್ಟ್ರ ಹಿ ಈಸ್ ಎ ಹಿರಿಯ, ಸೊ ವಿದುರನಿಗಿಂತ ದೊಡ್ಡವನು. ಸೊ ಒಂದು ಆ ಕಾರಣದಿಂದ ಅವನು ವಿದುರ ಅವನಿಗೆ ನಮಸ್ಕಾರವನ್ನು ಮಾಡಬೇಕು ಅನ್ನುವ ಕಾರಣದಿಂದ
ಆ ರೀತಿ ಹೇಳಿರಬಹುದು. ಬಟ್ ವಿದುರ ಹಿ ಈಸ್ ಎ ಜ್ಞಾನಿ ಆ್ಯಂಡ್ ಹಿ ಈಸ್ ವೆರಿ ವಿನಯ. ಬಟ್ ವೇದಾಂತದ ಪ್ರಕಾರ ಏನಾಗುತ್ತೆ, ವೇದಾಂತ ಏನು ಹೇಳುತ್ತೆ ಅಂತಂದರೆ, ಯು ಆರ್ ನಾಟ್ ದಿ ಬಾಡಿ. ಸಿ, ವೆದರ್ ಯು ಆರ್ ಧೃತರಾಷ್ಟ್ರ ಆರ್ ವಿದುರ, ವೆದರ್ ಯು ಆರ್ ಸೀನಿಯರ್ ಆರ್ ಜೂನಿಯರ್, ಇಟ್ ಆಲ್ ರಿಲೇಟ್ಸ್ ಟು ದಿ ಬಾಡಿ ಆ್ಯಂಡ್ ಮೈಂಡ್. ನೀನು ಬುದ್ಧಿವಂತ ಅಲ್ಲ, ಪೆದ್ದ, ದಡ್ಡತನ, ವ್ಯಾಮೋಹ, ಜ್ಞಾನ, ಅಜ್ಞಾನ, ದಟ್ ರಿಲೇಟ್ಸ್ ಟು ದಿ ಮೈಂಡ್. ಮತ್ತು ದೊಡ್ಡವನು, ಹಿರಿಯ, ಕಿರಿಯ, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಸೊ ಅದರಿಂದ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಹಿ ಈಸ್ ಕಾನ್ಷಿಯಸ್ನೆಸ್, ಯು ಆರ್ ಕಾನ್ಷಿಯಸ್ನೆಸ್. ಸೊ ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್. ಬಟ್ ವಿದುರ ಧೃತರಾಷ್ಟ್ರನಿಗೆ ನಮಸ್ಕಾರವನ್ನು ಮಾಡ್ತಾನೆ, ಪಾದಗಳನ್ನು ಮುಟ್ತಾನೆ. ಸೊ ದಿಸ್ ಈಸ್ ಜ್ಞಾನ, ಭಕ್ತಿ ಆ್ಯಂಡ್ ನೀತಿ ಆಫ್ ವಿದುರ. ಆ್ಯಂಡ್ ವಿ ವಿಲ್ ಕಂಟಿನ್ಯೂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.